ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। दशरथ नंदन राजा राम कौसल्य तनया सीताराम। दशरथ नंदन राजा राम कौसल्य तनया सीताराम। रघुपति राघव राजा राम पतित पावन सीताराम। पतित पावन सीताराम। राजा राम राजा राम राजा राम जय राजा राम। सीताराम 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 जय सीताराम। रघुपति राघव राजा राम पतित पावन सीताराम। पतित पावन सीताराम। रामाय रामभद्राय रामचंद्राय वेधसे रघुनाथाय नाथाय सीताय पतये नमः। ನಾವು ವಾಲ್ಮೀಕಿ ರಾಮಾಯಣವನ್ನ ಪ್ರತಿಯೊಂದು ಕಾಂಡ, ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಈ ಎಲ್ಲ ಅಧ್ಯಾಯಗಳನ್ನ ಹಿಂದೆ ಚಿಂತನೆ ಮಾಡಿದ್ವಿ. ಇವತ್ತಿಂದ ಯುದ್ಧಕಾಂಡ ನಾನು ಒಂದು ವಾರದಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಅದು ಹೇಗ್ ಹೋಗುತ್ತೆ ಅಂತ. 1-2 ದಿನ ಎಕ್ಸ್ಟ್ರಾ ಆಗ್ಬೋದು. ಆಮೇಲೆ ರಾಮನವಮಿ ಅಷ್ಟೊತ್ತಿಗೆ ಮುಗ್ಸಕ್ಕೆ ಪ್ರಯತ್ನವನ್ನ ಪಡ್ತೀನಿ. ನಾವು ವಾಲ್ಮೀಕಿ ರಾಮಾಯಣವನ್ನ ಒಂದು ಆಧಾರವಾಗಿ ಇಟ್ಕೊಂಡು ಈ ಸತ್ಸಂಗವನ್ನ ಮಾಡ್ತಾ ಇರೋದು. ಹಿಂದಿನ ಸತ್ಸಂಗದಲ್ಲಿ ನಾವು ಇದನ್ನ 1 ವರ್ಷದ ಹಿಂದೆನೋ 1.5 ವರ್ಷದ ಹಿಂದೆನೋ ಸುಂದರಕಾಂಡವನ್ನ ಮಾಡಿದ್ವಿ. ಆ ಕೊನೆಯ ಭಾಗದಲ್ಲಿ ಒಂದು ಚೂರು ಅದನ್ನ ನೋಡಿ ಯುದ್ಧಕಾಂಡಕ್ಕೆ ಎಂಟರ್ ಆಗೋಣ. ಸುಂದರಕಾಂಡದ ಕೊನೆಯ ಭಾಗವಾದ ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ಸೀತಾದೇವಿಯನ್ನ ದರ್ಶನ ಮಾಡಿ ಅವಳಿಂದ ಚೂಡಾಮಣಿಯನ್ನ ತಗೊಂಡು ವಾಪಸ್ಸು ಬರ್ತಾನೆ. ಬಂದು ಸುಗ್ರೀವ ಸಮೇತನಾದ ರಾಮಚಂದ್ರನನ್ನ ಭೇಟಿ ಆಗ್ತಾನೆ. ರಾಮ ಹನುಮಂತನಿಗೆ ಕೇಳ್ತಾನೆ, ಸೀತೆ ಏನೇನು ಹೇಳಿದ್ಲು, ದಯವಿಟ್ಟು ಹನುಮಂತ ಇನ್ನೊಂದು ಸತಿ ನನಗೆ ಹೇಳು, ನಂಗೆ ಕೇಳೋಕ್ಕೆ ತುಂಬಾ ಕಾತರನಾಗಿದ್ದೇನೆ ಅಂತ ರಾಮ ಕಣ್ಣೀರು ತುಂಬಿಕೊಂಡು ಕೇಳ್ತಾನೆ. ಹನುಮಂತ ವಿನಯವಾಗಿ ಬಂದು ರಾಮನ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡು, ಅಶೋಕವನದಲ್ಲಿ ಏನೇನು ಮಾಡಿದ್ನೋ ಸಾಹಸವನ್ನ,
ಮತ್ತೆ ಸೀತೆಯನ್ನ ಹೇಗೆ ನೋಡಿದ ಎಲ್ಲವನ್ನ ವಿವರವಾಗಿ ಹೇಳಿ, ಅದಕ್ಕೆ ಅವನು ಸಮುದ್ರವನ್ನು ಹಾರಿ ಸೀತೆಯ ದರ್ಶನ ಮಾಡೋದಕ್ಕೆ ಕಾರಣ ಆದ ಸಂಪಾತಿಯಿಂದ ಅಲ್ಲಿಂದ ಶುರು ಮಾಡಿ ಹೇಳ್ತಾನೆ. ಸಂಪಾತಿ ಹೇಳಿದ್ದು, ಅಲ್ಲಿಂದ ಇವನು ಹಾರಿದ್ದು, ಆಮೇಲೆ ಅಲ್ಲಿ ದಾರಿಯಲ್ಲಿ ಉಂಟಾದ ಅಡೆತಡೆಗಳು, ಸೀತೆಯನ್ನ ನೋಡಿದ್ದು, ಅವಳಿಗೆ ತಾನು ರಾಮ ಭಟ ಅಥವಾ ರಾಮನ ದೂತ ಅಂತ ನಂಬಿಕೆ ಬರೋ ಹಾಗೆ ತಿಳಿಸಿದ್ದು, ಆಮೇಲೆ ಅವಳ ಜೊತೆ ನಡೆದ ಸಂಭಾಷಣೆ, ಅವಳು ಕಾಕಾಸುರನ ಒಂದು ಕಥೆಯನ್ನ ಇವನಿಗೆ ಹೇಳಿದ್ದು, ಮತ್ತೆ ರಾಮ ಯಾಕೆ ನನ್ನ ರಕ್ಷಣೆಗೆ ಬರ್ತಿಲ್ಲ ಅಂತ ಅವಳು ದೀನಳಾಗಿ ಕೇಳಿದ್ದು, ಅವಳನ್ನ ಸಮಾಧಾನ ಮಾಡಿ ಅವಳಿಗೆ ರಾಮ ಮುದ್ರೆಯನ್ನ ಕೊಟ್ಟು ಚೂಡಾಮಣಿಯನ್ನ ತಗೊಂಡು ಎಲ್ಲವನ್ನ ಕಣ್ಣಿಗೆ ಕಟ್ಟುವಂತೆ ವಿವರಿಸ್ತಾನೆ ಹನುಮಂತ. ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ ಹನುಮಂತ, ಪ್ರಭು ನೀನು ಈ ವಾನರ ಸೈನ್ಯ ಮತ್ತು ಸುಗ್ರೀವ ಅವರ ನಾಯಕ ಇವ್ರನ್ನೆಲ್ಲ ಕರ್ಕೊಂಡು ಬೇಗನೆ ಲಂಕೆಗೆ ಬರ್ತೀಯಾ ಅಂತ ನಾನು ಸೀತಾಮಾತೆಗೆ ಭರವಸೆ ಕೊಟ್ಟು ಬಂದ್ಬಿಟ್ಟಿದೀನಿ. ಆ ಒಂದು ಭರವಸೆಯ ಮಾತಿಂದಲೇ ಆ ತಾಯಿ ಧೈರ್ಯ ತುಂಬಿಕೊಂಡು ದಿನಗಳನ್ನ ಕಳೀತಾ ಇದ್ದಾಳೆ. ನೀನು ಯಾವಾಗ ಬಂದು ಲಂಕೆಗೆ ಬರ್ತೀಯೋ, ರಾವಣನ್ ಕೊಲ್ತೀಯೋ, ಯಾವಾಗ ತಾನು ನಿನ್ನನ್ನು ನೋಡ್ತೀನೋ ಅಂತ ಅವಳು ಕಾಯ್ತಾ ಇದ್ದಾಳೆ. ಆದ್ರಿಂದ ನೀನೀಗ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಬೇಗ ಯೋಚನೆ ಮಾಡು, ನಿರ್ಧಾರ ಮಾಡು ಅಂತ ಹನುಮಂತ ಹೇಳೋದ್ರೊಂದಿಗೆ ಸುಂದರ ಕಾಂಡ ಮುಕ್ತಾಯವಾಗತ್ತೆ. ಮುಂದಿನ ಯುದ್ಧ ಕಾಂಡಕ್ಕೆ ಅದು ಪೀಠಿಕೆ ಆಗತ್ತೆ. ಯುದ್ಧ ಕಾಂಡದಲ್ಲಿ ಹನುಮಂತ ಆಡಿದ ಈ ಅಮೃತದಂತಹ ಮಾತುಗಳು ರಾಮ ತುಂಬಾ ಪ್ರೀತಿಯಿಂದ ಫುಲ್ಲು ಗಮನ ಇಟ್ಟು ಕೇಳಿಸ್ಕೊತಾನೆ. ಸೀತೆಯನ್ನ ನೆನೆದು ಅವನಿಗೆ ಒಂದು ರೀತಿ ಸಮಾಧಾನ, ಅವಳು ಕಷ್ಟಪಡ್ತಾ ಇರೋದು ಕೇಳಿ ದುಃಖ ಕಸಿವಿಸಿ ಎಲ್ಲ ಆಗತ್ತೆ. ಆದರೆ ಅವಳು ಸುರಕ್ಷಿತವಾಗಿದ್ದಾಳಲ್ಲ, ಅವಳು ಜೀವಂತವಾಗಿದ್ದಾಳಲ್ಲ ಅನ್ನೋದೇ ರಾಮನಿಗೆ ಒಂದು ಸಮಾಧಾನ. ಈಗ ರಾಮಚಂದ್ರನ ಗಮನ ಹನುಮಂತನ ಕಡೆ ತಿರುಗತ್ತೆ. ಲೋಕದಲ್ಲಿ ಯಾರು ಒಂದು ಸಾಧನೆ ಮಾಡಬಹುದು, ಇಂತಹ ಒಂದು ಸಾಧನೆ ಅತ್ಯಂತ ಸಾಹಸವಂತ, ಇಂತಹ ಒಂದು ಊಹೆ ಮಾಡಕ್ಕೆ ಆಗಲ್ಲ ಅಂತ ಒಂದು ಮಹಾ ಕಾರ್ಯವನ್ನ ಮಾಡಿ ಬಂದು ಎಷ್ಟು ವಿನಯವಾಗಿ ನನ್ನ ಮುಂದೆ ನಿಂತಿದ್ದಾನಲ್ಲ. ಇಂತಹ ಒಂದು ಅದ್ಭುತ ಕಾರ್ಯ ಮಾಡಕ್ಕೆ ಗರುಡನಿಗೆ ಆಗತ್ತೆ, ವಾಯುವಿಗೆ ಆಗತ್ತೆ. ಆದರೆ ಅವರಿಬ್ಬರನ್ನ ಬಿಟ್ಟರೆ ಈಗ ಇವನೇ ಮೂರನೇ ಅವನು. ಸಾಗರವನ್ನ ದಾಟಿ ಸೀತೆಯ ದರ್ಶನ ಮಾಡಿ ಬಂದಿದ್ದಾನೆ. ಇದು ಅವನಿಗೆ ಬಿಟ್ರೆ ಇನ್ಯಾರಿಗೆ ಸಾಧ್ಯ? ನನ್ನನ್ನೇ ತನ್ನ ಶಕ್ತಿ ಅನ್ಕೊಂಡಿದ್ದಾನೆ. ಎಂತಹ ಬುದ್ಧಿವಂತ ಇದ್ದಾನೆ ಇವನು. ಲಂಕೆಯನ್ನ ಪ್ರವೇಶ ಮಾಡೋದು ಅಷ್ಟು ಸುಲಭನ? ಲಂಕೆಯನ್ನ ಪ್ರವೇಶ ಮಾಡಿ ಅಲ್ಲಿ ಸೀತೆಯನ್ನ ಕಂಡು ಕಾರ್ಯ ಸಾಧಿಸಿ ಜೀವಂತವಾಗಿ ಹಿಂದಕ್ಕೆ ಬಂದಿದ್ದಾನಲ್ಲ, ಇದು ಅಸಾಧ್ಯದ ಮಾತು. ಲಂಕೆಯ ಬಗ್ಗೆ ಗೊತ್ತು, ರಾವಣನ ರಕ್ಷಣೆಯ ಬಗ್ಗೆ ಗೊತ್ತು, ದೇವತೆಗಳು ಸಹ ಅವನ ಅಡಿಯಾಳುಗಳು. ಧೈರ್ಯ ಶೌರ್ಯಗಳಲ್ಲಿ ಈ ಹನುಮಂತನಿಗೆ ಸಮಾನನಾದವನು ಇನ್ನೊಬ್ಬನಿಲ್ಲ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಹೇಳಕ್ ಇಷ್ಟಪಡ್ತೀನಿ. ಇದೇ ಸುಂದರಕಾಂಡ ಮತ್ತು ಯುದ್ಧಕಾಂಡ, ಇದು ವಾಲ್ಮೀಕಿ ರಾಮಾಯಣ ನಾವು ಮಾಡ್ತಾ ಇರೋದು. ತುಳಸಿ ರಾಮಾಯಣದಲ್ಲಿ ಏನಾಗಿದೆ ಅಂದ್ರೆ, ಈ ರಾಮ ಹನುಮಂತನ ಸಂವಾದ ಮತ್ತೆ ವಿಭೀಷಣ ಬರ್ತಾನೆ ಮುಂದೆ ಈಗ ಶರಣಾಗತನಾಗಿ, ಅದೆಲ್ಲ ಸುಂದರಕಾಂಡದಲ್ಲಿ ಬಂದ್ಬಿಟ್ಟಿದೆ. ಯಾವ್ದ್ರಲ್ಲಿ? ರಾಮಚರಿತ ಮಾನಸದಲ್ಲಿ. ಇಲ್ಲಿ ಈಗ ಯುದ್ಧಕಾಂಡದ ಮೊದಲಲ್ಲಿ ನಾವು ನೋಡ್ತೀವಿ ವಾಲ್ಮೀಕಿ ರಾಮಾಯಣದಲ್ಲಿ ಅದನ್ನ.
ಸ್ವಲ್ಪ ಡಿಫರೆನ್ಸ್ ಇದೆ ರಾಮಾಯಣ, ವಾಲ್ಮೀಕಿ ರಾಮಾಯಣಕ್ಕೂ ಮತ್ತು ಆ ತುಳಸಿದಾಸರ ರಾಮಚರಿತ ಮಾನಸಕ್ಕೂ. ಹೇಗಿದೆ ರಾವಣನ ಒಂದು ಅದ್ಭುತವಾದ ಲಂಕೆಯ ಒಂದು ರಕ್ಷಣೆ, ಅದನ್ನ ಭೇದಿಸಿ ಒಳಗೆ ಹೋಗಿ ಕಾರ್ಯ ಮಾಡ್ಕೊಂಬಂದಿರೋದ್ರಲ್ಲಿ ಈ ಹನುಮಂತನಿಗೆ ಸಮಾನನಾದವನು ಇನ್ನೊಬ್ಬನಿಲ್ಲ. ಎಂತಹ ಸ್ವಾಮಿ ಭಕ್ತಿ, ಸ್ವಾಮಿ ನಿಷ್ಠೆ, ಶ್ರದ್ಧೆಯಿಂದ ಕೆಲಸ ಮಾಡೋದು, ಯಜಮಾನನಿಗೆ ಹಿತವಾಗೋ ಹಾಗೆ ಕೆಲಸ ಮಾಡಿ ಸಾಧನೆ ಮಾಡ್ಕೊಂಡು ಬರೋನು ಉತ್ತಮ ಸೇವಕ ಅನ್ಸ್ಕೋತಾನೆ. ಆದರೆ ಹೇಳಿದಷ್ಟನ್ನೇ ಮಾತ್ರ ಮಾಡೋದಕ್ಕೆ ಮಧ್ಯಮ ಅಂತಾರೆ, ಆದ್ರೆ ಹೇಳಿದ್ದನ್ನೂ ಮಾಡದೇ ಇದ್ರೆ ಅಧಮ ಅಂತಾರೆ. ಆದ್ರೆ ಹನುಮಂತ ಮಾತ್ರ ಉತ್ತಮೋತ್ತಮ. ತನಗೆ ವಹಿಸಿದ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಲ್ದೆ ಯಾವುದೇ ಅವಮಾನಕ್ಕೆ, ಸುಗ್ರೀವನಿಗೆ ಅಪ್ರಿಯವನ್ನು ಉಂಟು ಮಾಡದೆ ಎಂತಹ ಜಯವನ್ನ ಸಾಧಿಸ್ಕೊಂಡು ಬಂದಿದ್ದಾನೆ. ಅವನು ತಂದಂತಹ ಈ ಒಂದು ವಾರ್ತೆ ಇದೆಯಲ್ಲ, ವೈದೇಹಿಯನ್ನು ಕಂಡೇ ನಾನು ಲಕ್ಷ್ಮಣ ಇಬ್ರು ಜೀವ ಸಹಿತ ಉಳಿಯೋ ಹಾಗಾಯ್ತು. ಇಂತಹ ಕಾರ್ಯವನ್ನು ಸಾಧನೆ ಮಾಡಿರುವ ಹನುಮಂತನಿಗೆ ಏನು ಕೊಡಲಿ ನಾನು, ಏನ್ ಕೊಡ್ಲಿ ನಾನು? ಅವನನ್ನ ಪ್ರೀತಿಯಿಂದ ಆಲಿಂಗನ ಮಾಡ್ಕೊಳ್ಳೋದೊಂದು ಬಿಟ್ಟು ನನ್ನಲ್ಲಿ ಇನ್ನೇನು ಇಲ್ವಲ್ಲ ಅಂತಾನೆ ರಾಮ ಎಂದು ಕಣ್ಣೀರ್ ಹಾಕ್ತಾನೆ. ಹನುಮಂತನನ್ನ ಗಾಢವಾಗಿ ಆಲಂಗಿಸ್ಕೋತಾನೆ. ಸ್ವಲ್ಪ ಹೊತ್ತು ಮೈ ಮರ್ತು ಬಿಡ್ತಾನೆ ರಾಮನ ಕಣ್ಣಲ್ಲಿ ನೀರು ಬರುತ್ತೆ. ನಾವಲ್ಲಿ ನೋಡ್ತೀವಲ್ವಾ ರಾಮಾಂಜನೇಯ ಗುಡ್ಡ, ಹೆಂಗೆ ರಾಮ ಹನುಮಂತ ಅದಕ್ಕೆ ಆನಂದ ಮಿಲನ ಅಂತಾರಲ್ಲ. ಇಲ್ಲಿ ಇಷ್ಟಿದೆ. ಈ ರಾಮಾಯಣದಲ್ಲಿ ಕೆಲವು ಭಾಗಗಳು ಬಹಳ ಹೃದಯ ಸ್ಪರ್ಶಿಯಾಗಿ ಇದೆ. ಇದೊಂದು ರಾಮ ಮತ್ತು ಹನುಮಂತನ ಈ ಒಂದು ಸಂಭಾಷಣೆ, ಭೇಟಿ, ರಾಮನ ಕಾಲನ್ನ ಹಿಡ್ಕೊಂಡು ಹನುಮಂತ ದಾಸೋಹಂ ದಾಸೋಹಂ ಅನ್ನೋದು, ರಾಮ ಅವನನ್ನ ಎತ್ತಿ ಎತ್ತಿ ಅಪ್ಕೊಂಡು ಸೋಹಂ ಸೋಹಂ ಅನ್ನೋದು. ನಾನು ದಾಸ ಅಂತ ಅವನು ಹೇಳಿದ್ರೆ ನಾನು ನೀನು ಒಂದೇ ಅಂತ ರಾಮ ಅವನಿಗೆ ಆತ್ಮಜ್ಞಾನವನ್ನ ಕೊಡುವಂತಹ ಈ ಹೃದಯ ಸ್ಪರ್ಶಿಯಾಗಿದೆಯಲ್ಲ ಇದೊಂದು. ಮತ್ತೆ ಭರತ ಪಾದುಕೆ ತಗೊಂಡು ಹೋಗೋದು, ಮತ್ತು ಶಬರಿಯನ್ನ ರಾಮ ನೋಡೋದು, ಮತ್ತೆ ಸೀತೆ ಮತ್ತು ಹನುಮಂತನ ಸಂಭಾಷಣೆ, ಕೆಲವು ಭಾಗ ಬಹಳ ಟಚಿಂಗ್ ಆಗಿದೆ. ಇಂತಹ ಒಂದು ಅದ್ಭುತ ಕಾರ್ಯ ಮಾಡ್ಕೊಂಡ್ ಬಂದವನಿಗೆ ಏನ್ ಕೊಡ್ಲಿ ನಾನು? ಏನ್ ಕೊಟ್ರು ಕಮ್ಮಿನೇ ಇವನಿಗೆ. ಇವನಿಂದ ನಾನು ಲಕ್ಷ್ಮಣ ಜೀವಂತವಾಗಿದ್ದೀವಿ ಇವತ್ತು. ಅವನನ್ನ ಪ್ರೀತಿಯಿಂದ ಆಲಂಗಿಸ್ಕೊಳ್ಳೋದೊಂದ್ ಬಿಟ್ರೆ ನನಗೇನು ಇಲ್ಲ ಅಂತ ರಾಮ ಅನ್ಕೋತಾನೆ. ಯಾಕೆಂದ್ರೆ ಇನ್ನೇನ್ ಕೊಟ್ರು ಅವನು ಮಾಡಿದ ಅದ್ಭುತ ಸಾಧನೆಗೆ ಅದು ಕಮ್ಮಿ ಅಂತ. ಇದೇ ತರ ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣ ಗೋಪಿಯರಿಗೆ ಅವರು ತಮ್ಮನ್ನೇ ತಾವು ಕೃಷ್ಣನಿಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನ್ ಕೊಡ್ಲಿ ಅಂದ್ರೆ ಏನು ಬೇಡ, ಮುಕ್ತಿನೂ ಬೇಡ. ಕೃಷ್ಣ ತವ ಅಸ್ಮಿ, ಕೃಷ್ಣ ತವ ಅಸ್ಮಿ, ನಾವು ನಿನ್ನವರು, ಅದೊಂದೇ ಸಾಕು ನಮಗೆ. ಇವನು ಹಾಗೆ ಹನುಮಂತ. ಅದರಲ್ಲಿ ಹೇಳ್ತಾನ ಅವನು ತುಳಸಿ ರಾಮಾಯಣದಲ್ಲಿ, ನನ್ನಲ್ಲಿ ಏನ್ ಶಕ್ತಿ ಇದೆ? ನಾನೊಂದು ಮರದಿಂದ ಮರಕ್ಕೆ ಹಾರುವ ಕಪಿ, ಏನೇ ಇದ್ದರೂ ರಾಮದೂತ, ಶಕ್ತಿ ಎಲ್ಲ ರಾಮನದು ಅಂತ ಹೇಳ್ತಾನೆ. ಈ ಅದ್ಭುತವಾದಂತಹ ರಾಮ ಮತ್ತು ಹನುಮಂತನ ಈ ಆಲಿಂಗನ ಅಲ್ಲಿ ಸುತ್ತ ನಿಂತವರ ಮನಸ್ಸೆಲ್ಲ ಕಲಕ್ಬಿಡ್ತಂತೆ. ಎಲ್ಲ ಕಪಿಗಳ ಕಣ್ಣಲ್ಲಿ ನೀರ್ ಬಂತಂತೆ. ಇದೊಂದು ಅದ್ಭುತವಾದ ಘಟನೆ, ಭಕ್ತ ಮತ್ತು ಭಗವಂತನ ಮಿಲನ. ಮನಸ್ಸಲ್ಲಿ ಇದನ್ನ ನಾವು ಚಿತ್ರಣವನ್ನ ಸದಾ ಮನಸ್ಸಿಗೆ ತಂದ್ಕೋಬೇಕು.
ಎಷ್ಟು ಸ್ವಾಮಿ ನಿಷ್ಠೆ, ಎಂತಹ ಭಕ್ತಿ, ನಿರಹಂಕಾರ, ವಿನಯ. ಆ ಹನುಮಂತ ಧನ್ಯ. ಅಂತಹ ಪ್ರಿಯನಾದ ಸೇವಕನನ್ನ ಪಡೆದ ಭಗವಂತ ಸ್ವಾಮಿ ರಾಮ, ಅವನಿನ್ನೆಂತಹ ಶ್ರೇಷ್ಠನಾಗಿರಬೇಕು. ಭಕ್ತನೂ ಶ್ರೇಷ್ಠ, ಭಗವಂತನೂ ಶ್ರೇಷ್ಠ. ನಂತರ ರಾಮ ತನ್ನನ್ನೇ ತಾನು ನಿಯಂತ್ರಣ ಮಾಡ್ಕೋತಾನಂತೆ, ಕಣ್ಣೀರು ಒರೆಸ್ಕೋತಾನಂತೆ. ಹನುಮಂತ, ಸೀತೆಯನ್ನೇನೋ ನೋಡ್ಕೊಂಡ್ ಬಂದ್ಯಪ್ಪ, ನಮ್ಗಲ್ಲಿ ವಿಷಯ ಎಲ್ಲ ಹೇಳಿದಿ, ಆದ್ರೆ ಅದೆಲ್ಲ ಸರಿ, ಈಗ ಹೋಗ್ಬೇಕಾಗಿದೆ ಲಂಕೆ ಕಡೆ ನಾವು. ಆದ್ರೆ ನೀನೇನೋ ದಾಟ್ಬಿಟ್ಟೆಪ್ಪ, ದೊಡ್ಡ ಸಮುದ್ರವನ್ನು ನೀನು ದಾಟ್ಬಿಟ್ಟೆ. ನಾವೆಲ್ಲ ಏನ್ ಮಾಡೋದು? ಈ ಸೈನ್ಯ ಏನ್ ಮಾಡೋದು? ನಾವ್ ಹೆಂಗಪ್ಪ ಈ ಮಹಾ ಸಮುದ್ರವನ್ನ ದಾಟೋಕೆ ಸಾಧ್ಯ? ನಿನಗೇನ್ ಅನ್ಸತ್ತೆ? ಸಮುದ್ರನ ಹೇಗೆ ದಾಟೋದು ಅಂತ ರಾಮ ಹನುಮಂತನನ್ನ ಕೇಳ್ತಾನೆ. ರಾಮ ಈ ತರ ಪ್ರಶ್ನೆ ಕೇಳಿದಾಗ ಯಾರೂ ಮಾತಾಡ್ಲಿಲ್ವಂತೆ. ಎಲ್ಲ ಸಭೆಯಲ್ಲಿ ಮೌನ. ಹೌದು, ತುಂಬಾ ದೊಡ್ಡ ಪ್ರಶ್ನೆ ಅಲ್ವಾ? ವಿಷಯ ಗೊತ್ತಾಯ್ತು, ಅಲ್ಲಿದ್ದಾಳೆ ಸೀತೆ ಅಂತ. ಬಟ್ ಸಮುದ್ರ ಅಲ್ಲ ಮಧ್ಯದಲ್ಲಿ. ಎಲ್ರೂ ಸುಮ್ನೆ ಇದ್ರಂತೆ, ತಲೆ ಬಗ್ಗಿಸ್ಕೊಂಡು. ಸುಗ್ರೀವ ಮಾತಾಡ್ತಾನೆ, ವಾನರರ ನಾಯಕ ಸುಗ್ರೀವ ಮಾತಾಡ್ತಾನೆ. ರಾಮ, ನೀನೇನು ಸಾಮಾನ್ಯನ? ಇಂತಹ ವಿಷಯಗಳಿಗೆಲ್ಲ ತಲೆ ಯಾಕಪ್ಪ ಕೆಡಿಸ್ಕೋತೀಯ? ಈ ಸಮಸ್ಯೆ ಎಲ್ಲ ಮರ್ತ್ ಬಿಡು ನೀನು. ಈಗ ಮುಖ್ಯವಾಗಿ ಏನು, ನಮಗೆ ಸೀತೆ ಇರೋ ಸ್ಥಳ ಅದು ನಮಗ್ ಗೊತ್ತಾಯ್ತು. ದೊಡ್ಡ ಸಮಸ್ಯೆ ಪರಿಹಾರ ಆಯ್ತಲ್ವಾ? ಸೀತೆ ಇದ್ದಾಳೆ, ಸೇಫ್ ಆಗಿದ್ದಾಳೆ, ಜೀವಂತವಾಗಿದ್ದಾಳೆ. ಇನ್ನ ಮಿಕ್ಕ ವಿಷಯ ಎಲ್ಲ ಚಿಕ್ಕದು ಬಿಡು. ನಿನ್ನಂತಹ ವಿವೇಕಿಗೆ, ಮೇಧಾವಿಗೆ ಇದೆಲ್ಲ ಯಾವ ಮಹಾ? ಇದಕ್ಕೆಲ್ಲ ನೀನು ಮನಸ್ಸನ್ನ ಕೆಡಿಸ್ಕೋಬೇಡ. ನಾವೆಲ್ಲ ಖಂಡಿತ ಈ ಸಮುದ್ರವನ್ನ ದಾಟ್ತೀವಿ. ಉತ್ಸಾಹವನ್ನ ನಾವು ಇಂಥ ಸಮಯದಲ್ಲಿ ಕಳ್ಕೊಂಡು ಚಿಂತೆ ಮಾಡಬಾರ್ದು. ಅವಾಗ ಉತ್ಸಾಹ ಕಮ್ಮಿ ಆದ್ರೆ ಕೆಲಸ ದೊಡ್ಡದಾಗಿ ಅಪಾಯವಾಗಿ ಇದೆ, ತುಂಬಾ ದೊಡ್ಡ ಕೆಲಸ ಅನ್ಸ್ಬಿಡುತ್ತೆ, ನಮ್ಮ ಕೈಲಿ ಮಾಡಕ್ ಆಗಲ್ಲ ಅನ್ಸುತ್ತೆ. ನಾವು ಅಷ್ಟೇ ಅಲ್ವಾ? ಶ್ರೀಮದ್ ಭಾಗವತವನ್ನ ಬರೆಯಕ್ಕೆ ಶುರು ಮಾಡಿದಾಗ ಅಯ್ಯೋ ನಮ್ ಕೈಲಿ ಆಗತ್ತಾ? 12 ಸ್ಕಂದಗಳು ಭಾಗವತ. ಏನು ಗುರುಗಳ ಕೃಷ್ಣನ ದಯೆಯಿಂದ 4 ಸ್ಕಂದಗಳಂತೂ, ಆ 12ರಲ್ಲಿ 4 ಅಂದ್ರೆ 1/3 ಮುಗಿಸಿದೀವಲ್ವಾ? ಉತ್ಸಾಹ ಕಳ್ಕೋಬಾರ್ದು. ಅಯ್ಯೋ ನಮ್ಗಾಗತ್ತಾ, ನಮ್ ಕೈಲಿ ಆಗತ್ತಾ ಅಂತ. ಅವಾಗ ಹಂಗ್ ಚಿಂತೆ ಮಾಡ್ತಾ ಕುತ್ಕೊಂಡ್ರೆ ಕೆಲ್ಸ ಹಾಳಾಗೋಗತ್ತೆ. ತುಂಬಾ ದೊಡ್ಡ ಕೆಲ್ಸ, ತುಂಬಾ ಅಪಾಯ ಇದೆ ಅಂತ ಹಿಂಜರಿಕೆ ಆಗುತ್ತೆ. ನೀನು ಚಿಂತೆ ಮಾಡ್ಬೇಡ ರಾಮ. ನಮ್ಮ ಕಪಿ ವೀರರಿದಾರಲ್ಲ, ಎಲ್ರೂನು ಶೂರರು, ವೀರರು, ದಕ್ಷರು. ಅವರಿಗೆ ಎಷ್ಟು ಉತ್ಸಾಹ ಇದೆ ಅಂದ್ರೆ ಅದನ್ನ ನೋಡಿದ್ರೆ ನಂಗೆ ಸಂತೋಷ ಆಗುತ್ತೆ. ನಮ್ಮ ಕೆಲಸ ಆಗೇ ಆಗತ್ತೆ ಅಂತ ನಂಬಿಕೆ ಆಗತ್ತೆ. ರಾಮ, ನಿನ್ಮೇಲೆ ಎಷ್ಟು ಪ್ರೀತಿ ಗೊತ್ತಾ ನಮ್ಮ ಈ ಕಪಿಗಳಿಗೆ. ನೀನು ಅವರಿಗೆಲ್ಲ ಒಂದು ಆಜ್ಞೆ ಕೊಡು, ನೀವೆಲ್ಲ ಬೆಂಕಿಲಿ ಹಾರ್ರಿ ಅಂತ. ಅವರೆಲ್ಲ ಸಿದ್ಧರಾಗಿರ್ತಾರೆ. ಆದ್ರಿಂದ ನೀನು ಯಾವುದೇ ಚಿಂತೆ ಮಾಡ್ಬೇಡ. ಖಂಡಿತ ನಾವು ಸಾಗರ ದಾಟ್ತೀವಿ, ಶತ್ರುವನ್ನ ಜಯಿಸ್ತೀವಿ, ಸೀತೆಯನ್ನ ಕರ್ಕೊಂಬರ್ತೀವಿ. ನೀನೊಬ್ಬ ನಮ್ಮ ಜೊತೆ ಇದ್ದರೆ ಸಾಕು. ಸಮುದ್ರಕ್ಕೆ ನಾವೆಲ್ಲ ಸೇರಿ ಸೇತುವೆಯನ್ನ ಕಟ್ಟೋಣ. ಆ ರಾವಣನ ರಾಜ್ಯ ಆದ ಲಂಕೆಗೆ ಹೋಗೋಣ. ಅಲ್ಲಿ ನಾವು ಹೋದ್ವಿ ಅಂದ್ರೆ ತಿಳ್ಕೊ, ನೀನು ನಮ್ಮ ಪರಾಕ್ರಮವನ್ನ ನೋಡುವಂತೆ ಅವಾಗ. ಆದ್ರಿಂದ ಧೈರ್ಯವಾಗಿರು. ನೀನು ಯುದ್ಧ ಭೂಮಿಯಲ್ಲಿ ನೀನು ಧನುರ್ಧಾರಿ ಅಂದ್ರೆ
ಬಿಲ್ಲು ಬಾಣ ಹಿಡಿದು ನಿಂತೆ ಅಂದ್ರೆ 3 ಲೋಕದಲ್ಲಿ ನಿನ್ನ ಸಮ ಯಾರೂ ಇಲ್ಲ. ನಿನಗೆ ನಾವೆಲ್ಲ ಸಹಾಯಕರಾಗಿರ್ತೀವಿ ಅಷ್ಟೇ ಹೊರತು ನಿನ್ ಕೆಲಸ ನಾವ್ ಯಾವತ್ತೂ ಕೆಡಿಸೋಲ್ಲ. ಆದ್ರೆ ಈಗ ನೀನ್ ಹೇಳೋದು ಕರೆಕ್ಟ್. ಸಾಗರವನ್ನ ದಾಟದ್ ಹೇಗೆ ಅನ್ನೋದ್ ನಾವೆಲ್ಲ ಯೋಚನೆ ಮಾಡ್ಬೇಕು. ಅದೊಂದು ಸಾಧಿಸ್ಬಿಟ್ರೆ ಮುಂದಿನ ಕೆಲಸ ಎಲ್ಲ ಸುಲಭ. ರಾಕ್ಷಸರ ನಿರ್ನಾಮ, ರಾವಣನ ಸಾವು ಎಲ್ಲ ಸುಲಭ ಮುಂದೆ. ನಾವು ವಿಜಯಿಗಳಾಗ್ತೀವಿ ಅಂತ ಹುರಿದುಂಬಿಸ್ತಾನೆ ಸುಗ್ರೀವ. ರಾಮನಿಗೆ ಸುಗ್ರೀವನ ಮಾತು ಕೇಳಿ ಬಹಳ ಸಮಾಧಾನ ಆಯ್ತು. ಹೌದು, ಸುಗ್ರೀವ ಹೇಳಿದ್ದು ಸರಿ. ಹನುಮಂತನ ಕಡೆ ನೋಡ್ಕೊಂಡು ರಾಮ ಹೇಳ್ತಾನೆ, ಹೇಗೋ ಮಾಡಿ ಸಮುದ್ರ ದಾಟ್ಬಿಡ್ತೀನಿ. ಆಗ್ಲಿಲ್ವಾ, ಈ ಸಮುದ್ರವನ್ನೇ ನಾನು ನನ್ನ ತಪಶಕ್ತಿಯಿಂದ ಒಣಗಿಸ್ಬಿಡ್ತೀನಿ, ಅದನ್ನ ಡ್ರೈ ಮಾಡ್ಬಿಡ್ತೀನಿ. ಅವಾಗ ನಮ್ ಸೈನ್ಯ ನಡ್ಕೊಂಡೇ ಲಂಕೆ ಕಡೆ ಹೋಗ್ಬಿಡ್ಬೋದಲ್ವಾ. ಆದ್ರೆ ಹನುಮಂತ, ನಿನ್ನಿಂದ ಇನ್ನೊಂದು ಸಹಾಯ ಆಗ್ಬೇಕಾಗಿದೆ. ನೀನು ಹೋಗಿದ್ಯಲ್ಲ ಲಂಕೆಗೆ, ರಾವಣನ ರಾಜಧಾನಿ ಲಂಕೆ ಹೇಗಿದೆ, ಅವನ ಸೈನ್ಯ ಹೇಗಿದೆ, ಅಲ್ಲಿಯ ರಕ್ಷಣಾ ವ್ಯವಸ್ಥೆ ಹೇಗಿದೆ, ನನಗೆ ಎಲ್ಲವನ್ನ ವಿವರವಾಗಿ ನನಗೆ ಕಣ್ಣಿಗೆ ಕಟ್ಟಬೇಕು, ಹಂಗೆ ವಿವರಣೆ ಮಾಡು ನೀನು. ನೀನು ತುಂಬಾ ಬುದ್ಧಿವಂತ, ದೂರದರ್ಶಿ. ಅಲ್ಲಿ ಹೋಗ್ ಬಂದಿರೋದ್ರಿಂದ ನಿಂಗೆ ಅಲ್ಲಿ ವಿಷಯ ಎಲ್ಲ ಗೊತ್ತಿದೆ. ನಾವು ಹೇಗೆ ವಿಜಯ ಸಾಧಿಸ್ಬೋದು ಅನ್ನೋದನ್ನ ನೀನು ಹೇಳು ಅಂತ ರಾಮ ಕೇಳ್ತಾನೆ. ಇದೇ ವಾಲ್ಮೀಕಿ ರಾಮಾಯಣದಲ್ಲಿ ಎಷ್ಟೋ ಕಡೆ ಬರುತ್ತೆ. ಹನುಮಂತನನ್ನ ವಾಕ್ಯ ಕೋವಿದ ಅಂತಾರೆ. ಅಂದ್ರೆ ಮಾತು ಕತೆ ಆಡೋದನ್ನ ತುಂಬಾ ಸ್ಪಷ್ಟವಾಗಿ, ಮೃದುವಾಗಿ, ಹಿತವಾಗಿ, ಸರಿಯಾಗಿ ಒಬ್ಬರ ಮನಸ್ಸಿಗೆ ನಾಟಬೇಕು ಹಾಗೆ ಮಾತಾಡ್ತಿದ್ದ ಅವನು. ಅವನು ಲಂಕೆಯನ್ನ ಹೋಗಿ ವಾಪಸ್ ಬಂದಾಗ ಮೊದಲು ಎಲ್ರು ಕಾಯ್ತಿರ್ತಾರಲ್ವಾ ಈ ಕಡೆ ಸಮುದ್ರ ದಡದಲ್ಲಿ, ಹನುಮಂತ ಹೋಗಲಿ, ಏನಾಯ್ತೋ ಏನೋ ಏನಾಯ್ತೋ ಏನೋ ಅಂತ ಎಲ್ಲ ಕಾಯ್ತಿರ್ತಾರಲ್ವಾ. ಆಗ ಅವನು ಮೊದಲು ಹೇಳಿದ ಪದ ದೃಷ್ಟ್ವಾ ಸೀತಾ. ದೃಷ್ಟ್ವಾ ಸೀತಾ ಅಂದ್ರೆ ಸೀತೆಯನ್ನ ನೋಡಿದೆ ಅಂದ್ರೆ ಮೊದಲ ಪದ ಅದು ಹೇಳ್ತಾನೆ. ಅವಾಗ ಅಲ್ಲಿರೋರ್ಗೆಲ್ಲರಿಗೂ ಜೀವ ಬಂದಂಗಾಗತ್ತೆ. ಆ ತರಹದ ಮಾತುಕತೆಯ ಚತುರತೆ ಅವನಲ್ಲಿ. ಕೆಲವರು ಮಾತಾಡ್ತಾ ಇದ್ರೆ ಅಲ್ಲಿಯ ಒಂದು ವಿಷಯವನ್ನ ಅವ್ರು ಹೇಳ್ತಾ ಇದ್ರೆ ಕಣ್ಣಿಗೆ ಕಟ್ಟೋ ಹಾಗೆ ಹೇಳ್ತಾರೆ. ಅಂದ್ರೆ ನಾವೇ ಅದನ್ನ ನೋಡ್ತಾ ಇದೀವೇನೋ ಅನ್ನೋ ಹಾಗೆ ನಮ್ಗೆ ಆಗ್ಬೇಕು. ಹಾಗೆ ಕೆಲವು ಸಿನಿಮಾದ ಕಥೆಗಳು ನಂಗೆ ಹೇಳ್ತಾರೆ, ಸ್ಟಾರ್ಟಿಂಗ್ ಇಂದ ಏನಾಯ್ತು ಅಂತ. ಇಲ್ಲಿ ಹನುಮಂತನಿಗೆ ರಾಮ ಹಂಗೆ ಕೇಳಿದ ತಕ್ಷಣ ವಿನಯವಾಗಿ, ಪ್ರತಿ ಸತಿ ಆ ಪದ ಬಳಸ್ತಾರೆ ವಾಲ್ಮೀಕಿ, ವಿನೀತನಾಗಿ ತಾನು ಅಲ್ಲಿ ಕಂಡ ಲಂಕೆಯ ರಕ್ಷಣಾ ವ್ಯವಸ್ಥೆಯನ್ನ ಒಂದೂ ಬಿಡದೆ ಹನುಮಂತ ವಿವರಣೆಯನ್ನ ಮಾಡ್ತಾನೆ. ಯಾವಾಗ ನೋಡ್ಕೊಂಡ ಹನುಮಂತ ಇದೆಲ್ಲ? ಅದೇ ಬಾಲಕ್ಕೆ ಬೆಂಕಿ ಹಚ್ಬೇಕು ಅಂತ ಕರ್ಕೊಂಡು ಹೋಗ್ತಿರ್ತಾರಲ್ಲ, ಆ ಕಡೆ ಈ ಕಡೆ ಜನ ಎಲ್ಲ ನಿಂತು ನಗ್ತಿರ್ತಾರಲ್ಲ, ಅವರು ನಕ್ಕೊಳ್ಳಿ, ಇವನು ಸ್ವಾಮಿ ಕಾರ್ಯ ಮಾಡಬೇಕು ಅಂತ ಎಲ್ಲವನ್ನು ವಿವೇಕದಿಂದ, ತಾಳ್ಮೆಯಿಂದ, ಬುದ್ಧಿಯಿಂದ ಎಲ್ಲವನ್ನ ಗಮನಿಸಿರ್ತಾನೆ. ಪೂರ್ತಿ ಹೇಳ್ತಾನೆ. ನಗರವನ್ನ, ಲಂಕಾ ನಗರವನ್ನ ಹೆಂಗೆ ರಚನೆ ಮಾಡಿದ್ದಾರೆ, ಅಲ್ಲಿ ಎಷ್ಟು ಕೋಟೆಗಳಿದೆ, ಸೈನ್ಯದ ವ್ಯವಸ್ಥೆ ಹೇಗಿದೆ, ರಕ್ಷಣಾ ವ್ಯವಸ್ಥೆ ಹೇಗಿದೆ, ಮಹಾದ್ವಾರಗಳು ಎಲ್ಲೆಲ್ಲಿ ಇದೆ, ರಾವಣನ ಸೈನ್ಯದಲ್ಲಿರುವ ವೀರರು ಯಾರ್ಯಾರು, ಮತ್ತೆ ರಾವಣನ ಹತ್ರ ಎಂತೆಂತಹ ಅಸ್ತ್ರ ಶಸ್ತ್ರಗಳು ಇದೆ, ವೈರಿಗಳನ್ನ ನಾಶ ಮಾಡುವಂತಹ ಸಾಮರ್ಥ್ಯ ಇರೋ, ಇವಾಗ ನಾವು ಮಿಸೈಲ್ ಎಲ್ಲ ಏನ್ ಹೇಳ್ತೀವಿ ಅದೆಲ್ಲ ರಾವಣನ ಹತ್ರ ಎಷ್ಟೊಂದಿತ್ತಂತೆ. ಅದೆಲ್ಲ ಎಲ್ಲೆಲ್ಲಿದೆ, ಹೇಗ್ ಉಪಯೋಗಿಸ್ತಾರೆ, ಪ್ರತಿಯೊಂದನ್ನು ಹೇಳ್ತಾನೆ. ಆಮೇಲೆ ತುಂಬಾ ವಿನಯವಾಗಿ ಹೇಳ್ತಾನೆ, ಅವನ ಸೈನ್ಯದ ಒಂದು ಭಾಗನ ನಾನು ನಾಶ ಮಾಡಿ ಬಂದಿದ್ದೀನಿ ಆಲ್ರೆಡಿ, ಸ್ವಲ್ಪ ಬಲ ತಗ್ಗಿದೆ. ಅವನ ಒಂದು ಸೈನ್ಯಕ್ಕೆ ಅಷ್ಟು ಬಲ ಇದೆ, ಅವನಿಗೆ ಅವನ ಇಷ್ಟು ರಕ್ಷಣಾ ವ್ಯವಸ್ಥೆ ಇದೆ ಅಂತ ನಾವೇನು ಹೆದರ್ಬೇಕಾಗಿಲ್ಲ.
ನಮ್ಮ ವಾನರ ವೀರರು ಆ ಶತ್ರುಗಳನ್ನ ಸೋಲಿಸಲು ಸಮರ್ಥರಾಗಿದ್ದಾರೆ. ತುಂಬಾ ಚೆನ್ನಾಗಿ ರಕ್ಷಣೆ ಆಗಿದೆ ಲಂಕೆಗೆ. ಪ್ರವೇಶ ಅಂದ್ರೆ ಎಂಟ್ರಿ ಆಗೋದು ಸಾಮಾನ್ಯ ಜನಕ್ಕಂತೂ ಸಾಧ್ಯವೇ ಇಲ್ಲ. ಆದರೆ ನಾವು ಒಳ ನುಗ್ಗಿ ರಾವಣನನ್ನು ಕೊಂದು ಸೀತೆಯನ್ನ ಕರ್ಕೊಂಬರ್ಬೇಕು. ಆದ್ರಿಂದ ರಾಮ, ನನಗೆ ಗೊತ್ತಿರೋ ಎಲ್ಲ ವಿಷಯಗಳನ್ನ ನಿನಗೆ ಹೇಳಿದೀನಿ, ನೀನು ನಮ್ಮನ್ನೆಲ್ಲ ಮುನ್ನಡೆಸು, ಏನ್ ಮಾಡ್ಬೇಕಂತ ಹೇಳು, ಬೇಗನೆ ಇಲ್ಲಿಂದ ಹೊರಡೋಣ ಅಂತ ಹನುಮಂತ ಹೇಳ್ತಾನೆ. ಹನುಮಂತ ಹೇಳಿದ ಎಲ್ಲ ಡೀಟೇಲ್ಸ್ ಅನ್ನ ರಾಮ ತುಂಬಾ ಗಮನ ಇಟ್ಟು ಕೇಳಿಸ್ಕೊಂಡು, ಇವತ್ತಿನ ಉತ್ತರ ನಕ್ಷತ್ರ, ಸೂರ್ಯ ಆಕಾಶದ ಮಧ್ಯಕ್ಕೆ ಬಂದಿದ್ದಾನೆ, ಅಭಿಜಿತ್ ಮುಹೂರ್ತ, ವಿಜಯ ಸೂಚಕವಾಗಿದೆ, ಈಗ್ಲೇ ಹೊರಡೋಣ ದಂಡಯಾತ್ರೆಗೆ. ಸುಗ್ರೀವ, ನೀನ್ ಹೇಳ್ದಂಗೆ ಮನಸ್ಸಿನಲ್ಲಿ ಧೈರ್ಯ, ಸ್ಥೈರ್ಯ, ರಾವಣನ ಮೇಲೆ ಕೋಪ ಎಲ್ಲ ಬಂದಿದೆ. ಅವನು ಎಲ್ಲೇ ಅಡಗಿರ್ಲಿ ನಾನು ಅವನನ್ನು ಬಿಡಲ್ಲ. ಸೀತೆಗೆ ಏನಾದರೂ ನಾವು ಹೀಗೆ ಬಂದಿದ್ದು ಗೊತ್ತಾದರೆ ಅವಳಿಗೆ ಎಷ್ಟೋ ಬದುಕುವ ಆಸೆ ಬರುತ್ತೆ. ಆದ್ರಿಂದ ಆದಷ್ಟು ತಡ ಮಾಡೋದ್ ಬೇಡ, ಇವತ್ತೇ ಹೊರಡೋಣ ಅಂತ ರಾಮ ಹೇಳ್ತಾನೆ. ಆಮೇಲೆ ರಾಮ ಬಹಳ ಬುದ್ಧಿವಂತ. ರಾಮ ಹೇಳ್ತಾನೆ, ತನ್ನ ಸೈನ್ಯವನ್ನ ಮುನ್ನಡೆಸ್ಬೇಕಾದ್ರೆ, ಯಾಕಂದ್ರೆ ಸುಗ್ರೀವ ಹೇಳ್ಬಿಟ್ಟಿರ್ತಾನೆ, ನೀನೇ ನಡೆಸ್ಕೊಂಡು ಹೋಗ್ಬೇಕು, ರಾಮನನ್ನೇ ಅವನು ಲೀಡರ್ ಮಾಡಿರ್ತಾನೆ ಆ ಫುಲ್ ಆರ್ಮಿಗೆ ಸುಗ್ರೀವ. ಈಗ ರಾಮ ಹೇಳ್ತಾನೆ, ನೀಲ, ನೀನು ಕಪಿ ಸೈನ್ಯದೊಂದಿಗೆ ಮುಂದೆ 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 ಹೋಗು, ಎಲ್ಲೆಲ್ಲಿ ತಣ್ಣಗಿರೋ ನೀರು, ಜೇನು, ಫಲಗಳು ಇದೆ ಆ ಅರಣ್ಯ ಮಾರ್ಗದಲ್ಲಿ ಹೋಗು. ತುಂಬಾ ಹುಷಾರು, ಏನೇನೋ ತಗೊಂಡ್ ತಿನ್ಬೇಡಿ, ರಾಕ್ಷಸರಿಗೆ ಗೂಢಾಚಾರರಿರ್ತಾರೆ, ಅವರು ಬರ್ಬೋದು ದಾರಿಯಲ್ಲಿ ಬಂದು ನೀವು ಕುಡಿಯೋ ನೀರಿಗೆ, ತಿನ್ನೋ ಆಹಾರಕ್ಕೆಲ್ಲ ವಿಷ ಬೆರೆಸ್ತಾರೆ. ಆದ್ರಿಂದ ಎಚ್ಚರಿಕೆಯಿಂದ ಮುಂದೆ ಹೋಗಿ, ನಿಮ್ಮನ್ನ ನಾವೆಲ್ಲ ಫಾಲೋ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಅಷ್ಟೇ ಅಲ್ಲ, ದಾರಿಲಿ ಎಲ್ಲೆಲ್ಲೋ ಮರಗಳ ಹತ್ರ, ಗುಹೆಗಳ ಹತ್ರ ಅವರು ಶತ್ರುಗಳು ಇರುವಂತಹ ಸಂಭವ ಇದೆ. ಆದ್ರಿಂದ ಹೆಚ್ಚು ಆಕಾಶ ಮಾರ್ಗದಲ್ಲೇ ಹೋಗೋಣ. ಕಪಿಗಳಿಗೆ ಹಾರಕ್ಕಾಗತ್ತಲ್ಲ, ಮರದಿಂದ ಮರಕ್ಕೆ ಸ್ವಲ್ಪ ದೂರ ಹಾರ್ತಾರವ್ರು. ಆದ್ರೆ ರಾಮನ್ ಬುದ್ಧಿ ಎಷ್ಟು ತೀಕ್ಷ್ಣ, ರಾಜನೀತಿ ಅವನಿಗೆ ಎಷ್ಟು ಚೆನ್ನಾಗ್ ಗೊತ್ತಿತ್ತು ಅಂದ್ರೆ, ರಾಮ ಹೇಳ್ತಾನೆ, ಪೂರ್ತಿ ಸೈನ್ಯ ಹೋಗ್ಬಿಡೋದ್ ಬೇಡ, ಸ್ವಲ್ಪ ಸೈನ್ಯ ಇರ್ಲಿ ಇಲ್ಲಿ, ಕಿಷ್ಕಿಂದೆ ರಕ್ಷಣೆಗೆ ಬೇಕಾಗತ್ತೆ. ಎಲ್ರೂ ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ ಕಿಷ್ಕಿಂದೆ ರಕ್ಷಣೆ ಮಾಡೋರು ಯಾರು? ನಾವೆಲ್ಲ ದೊಡ್ಡ ಭೀಕರ ಯುದ್ಧಕ್ಕೆ ಹೊರಟಿದೀವಿ, ಆದ್ರಿಂದ ಸ್ವಲ್ಪ ಸೈನ್ಯ ಇಲ್ಲಿರ್ಲಿ, ನಿನ್ ಮುಕ್ಕಾಲ್ ಪಾಲು ಸೈನ್ಯ ನಮ್ಮ ಜೊತೆ ಹೊರಡ್ಲಿ. ಆಮೇಲೆ ಅವರಲ್ಲೇ ಕೆಲವರನ್ನ ರಾಮ ಲೀಡರ್ಸ್ ಅನ್ನಾಗಿ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ನಾನು ಹನುಮಂತನ ಹೆಗಲ ಮೇಲೆ ಕುತ್ಕೋತೀನಿ, ಲಕ್ಷ್ಮಣ ಅಂಗದನ ಹೆಗಲ ಮೇಲೆ ಕುತ್ಕೊಳ್ಳಿ, ಜಾಂಬವಂತ, ಸುಷೇಣ ಅವರೆಲ್ಲ ನಮ್ಗೆ ಗೈಡ್ ಮಾಡ್ಲಿ ಹೇಗ್ ಹೋಗ್ಬೇಕು ಅಂತ. ಸೈನ್ಯವನ್ನ ಈ ರೀತಿಯಾಗಿ ನಡೆಸ್ಕೊಂಡು ನಾವು ಹೋಗೋಣ ಅಂತ ರಾಮ ಹೇಳ್ತಾನೆ. ರಾಮ ಹೇಳಿದಂಗೆ ಎಲ್ಲ ವಾನರರು ಕೇಳ್ತಾರೆ. ರಾಮನ ಮಾತನ್ನ ಆಜ್ಞೆ ಹಾಗೆ ಅವರು ಪಾಲನೆ ಮಾಡ್ತಾರೆ. ಕಪಿ ಸೈನ್ಯ ಉತ್ಸಾಹದಿಂದ, ಅವ್ರು ಹೋಗ್ತಾ ಇದ್ರೆ ಭೂಮಿಯೇ ನಡಗ್ಬೇಕಂತೆ, ಅಂತಹ ಉತ್ಸಾಹದಿಂದ ಅವ್ರು ಅಲ್ಲಿಂದ ಹೊರಡ್ತಾರೆ. ಅವರು ಬಂಡೆಯಿಂದ ಬಂಡೆಗೆ, ಮರದಿಂದ ಮರಕ್ಕೆ ಹಾರ್ತಾ ದಕ್ಷಿಣದ ತುದಿ ಆದ ಸೈನ್ಯ ತಗೊಂಡು ಬರ್ತಾರೆ. ದಕ್ಷಿಣ ತುದಿ ಅಂದ್ರೆ ಸಮುದ್ರ ತೀರಕ್ಕೆ ಬರ್ತಾರೆ. ಅಲ್ಲಿಗೆ ಅಷ್ಟೊತ್ತಿಗೆ ಸೂರ್ಯಾಸ್ತ ಅಂದ್ರೆ ಸೂರ್ಯ ಮುಳುಗುವ ಸಮಯ ಆಗಿರುತ್ತೆ. ಆಗ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ನೀನು ಈಗ ಕೆಲಸವನ್ನು ಶುರು ಮಾಡಿದ್ಯಾ, ನಿರ್ಮಲ ಮನಸ್ಸಿನಿಂದ ಕೆಲಸ ಮಾಡು, ಅಯೋಧ್ಯೆಗೆ ನಾವು ವಿಜಯಿಗಳಾಗಿ ಹೋಗ್ತೀವಿ, ಯಶಸ್ಸು ಖಂಡಿತ ನಿಂದಾಗತ್ತೆ.
ನಿನ್ನಿಂದ ಇಕ್ಷ್ವಾಕು ವಂಶ ಎಲ್ಲ ಕಡೆ ಪ್ರಖ್ಯಾತಿಯನ್ನ ಪಡೆಯುತ್ತೆ. ಧೈರ್ಯವಾಗಿರು, ನಿನಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಲಕ್ಷ್ಮಣ ಅಣ್ಣನಿಗೆ ಸಮಾಧಾನವನ್ನ ಹೇಳ್ತಾನೆ. ಆ ಕಪಿಗಳ ಸಮೇತ ರಾಮ ಲಕ್ಷ್ಮಣರು ಸಮುದ್ರ ತೀರವನ್ನು ತಲುಪಿದ್ಮೇಲೆ ಮಹೇಂದ್ರ ಪರ್ವತ ಅದರ ಅದರ ಬುಡಕ್ಕೆ, ಅದರ ತಪ್ಪಲಿಗೆ ಬರ್ತಾರೆ. ಅಂದ್ರೆ ಮಹೇಂದ್ರ ಪರ್ವತದ ಬೆಟ್ಟದ ಕೆಳಗಡೆ ಭಾಗಕ್ಕೆ ಬರ್ತಾರೆ. ಅಲ್ಲಿಂದ ಮೇಲೆ ರಾಮ ಹತ್ತಿ ಮಹಾ ಸಮುದ್ರವನ್ನ ನೋಡ್ತಾನೆ. ಎಲ್ಲೆಲ್ಲಿ ನೋಡಿದ್ರು ನೀರು, ಸಮುದ್ರ ಅಷ್ಟು ವಿಶಾಲವಾಗಿದೆ. ಅಲ್ಲಿಂದ ಸುಮ್ನೆ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಾ ಪರ್ವತದ ಮೇಲೆ ಕುತ್ಕೋತಾನೆ ರಾಮ. ಆಮೇಲೆ ಸುಗ್ರೀವ ಮತ್ತು ಲಕ್ಷ್ಮಣ, ರಾಮ 3 ಜನ ಒಂದು ಕಾಡಿನೊಳಗೆ ಸ್ವಲ್ಪ ಹೊತ್ತು 3 ಜನನೇ ಹೋಗಿ ಅಲ್ಲಿ ಡಿಸ್ಕಷನ್ ಮಾಡ್ತಾರೆ. ನಾವೀಗ ದಕ್ಷಿಣದ ತುದಿಗೆ ಬಂದು ತಲುಪಿಟ್ಟಿದೀವಿ. ಈಗ ಸಮುದ್ರ ತೀರಕ್ಕೆ ಬಂದಿದೀವಿ. ಈಗ ಇದನ್ನು ದಾಟೋದ್ ಹೇಗೆ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಈ ಉಪಾಯ ಸಿಗೋವರೆಗೂ ಇಂಥ ದೊಡ್ಡ ಸೈನ್ಯವನ್ನ ಹೆಂಗೆ ಮೇಂಟೈನ್ ಮಾಡೋದು? ಲಂಕೆಗೆ ಬೇರೆ ಇಷ್ಟು ಹತ್ತಿರವಾಗಿದ್ದೀವಿ. ನಾವು ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು, ರಾವಣನಿಗೆ ವಿಷಯ ಗೊತ್ತಾಗಿರತ್ತೆ ಇಷ್ಟು ಸೈನ್ಯ ಬಂದಲ್ಲಿ ಆ ಕಡೆ ತೀರದಲ್ಲಿ ನಿಂತಿದೆ ಅಂದ್ರೆ ಅಂತ ರಾಮನಿಗೆ ಒಂದು ಯೋಚನೆ ಆಗ್ತಾ ಇರುತ್ತೆ. ಆಮೇಲೆ ಸುಗ್ರೀವನ ಒಂದು ಮಾತಂತೆ ಸೈನ್ಯಗಳೆಲ್ಲ ಅಲ್ಲಲ್ಲೇ ಗುಡ್ಡದ ಮೇಲೆ, ಮರದ ಮೇಲೆ ಅಲ್ಲಲ್ಲೇ ಕುತ್ಕೋತಾರೆ. ಹೆಂಗ್ ಕಾಣಿಸ್ತಿತ್ತಂತೆ ಅದು ಅಂದ್ರೆ ಇಡೀ ಭೂಮಂಡಲನೇ ಕಪಿಗಳಿಂದ ತುಂಬಿದ್ಯೇನೋ ಅನ್ನೋ ಹಾಗೆ ಇತ್ತಂತೆ. ಅದನ್ನ ನೋಡಿದ್ರೆ ಹೆದರಿಕೆ ಆಗ್ತಿತ್ತಂತೆ, ಎಂತಹ ದೊಡ್ಡ ಯುದ್ಧ ಆಗತ್ತಪ್ಪ ಈಗ ಅಂತ. ಆ ಸಮಯದಲ್ಲಿ ರಾಮ ಒಂದು ಮಾತನ್ನ ಹೇಳ್ತಾನೆ ಲಕ್ಷ್ಮಣನಿಗೆ. ಅಲ್ಲ ಲಕ್ಷ್ಮಣ, ಯಾವುದಾದ್ರೂ ನಮಗೊಂದು ದುಃಖ ಆಗಿದ್ರೆ, ಶೋಕ ಆಗಿದ್ರೆ ಅದು ದಿನ ಕಳೆದಂತೆ ಕಮ್ಮಿ ಆಗತ್ತೆ ಅಂತಾರಲ್ವಾ. ಏನಾದ್ರು ಒಂದು ದುಃಖ ನಮಗಾಗಿದ್ರೆ ಕಾಲಾಯ ತಸ್ಮೈ ನಮಃ, ಸಮಯ ಆಗ್ತಾ 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 ಆ ದುಃಖ ಕಮ್ಮಿ ಆಗತ್ತೆ ಅಂತಾರಲ್ಲ. ಆದ್ರೆ ನನ್ನ ವಿಚಾರದಲ್ಲಿ ಇದು ಸುಳ್ಳಾಗಿದೆ. ದಿನದಿಂದ ದಿನಕ್ಕೆ ನನಗೆ ಸೀತೆಯ ಬಗ್ಗೆ ದುಃಖ ಹೆಚ್ಚಾಗ್ತಾ ಇದೆ. ಅವಳನ್ನ ಒಬ್ಬ ರಾಕ್ಷಸ ಎತ್ಕೊಂಡು ಹೋದ ಅಥವಾ ನನ್ನಿಂದ ದೂರ ಇದ್ದಾಳೆ ಅಂತ ನಾನು ದುಃಖ ಪಡ್ತಿಲ್ಲ. ಅವಳಿಗೆ ಸ್ವಲ್ಪ ಅವಳ ಜೀವಿತ ಅಂದ್ರೆ ಅವಳ ಲೈಫ್ ಬಹಳ ಕಮ್ಮಿ ಇದೆಯಲ್ಲ. ಅವಳು ಹೇಳಿ ಕಳ್ಸಿದಾಳೆ ಹನುಮಂತನ ಹತ್ರ 1 ತಿಂಗಳು ನಾನು ಇರೋದು ಅಂತ. ಅದಕ್ಕಾಗಿ ನಂಗೆ ಬಹಳ ಗಾಬರಿ ಆಗ್ತಾ ಇದೆ. 1 ತಿಂಗಳಿಗಿಂತ ಹೆಚ್ಚು ಬದುಕಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ ಹನುಮಂತನ್ ಮುಂದೆ. ಅಷ್ಟೊತ್ತಿಗೆ ನಮ್ಮ ಕೈಲಿ ಸಾಗರ ದಾಟೋಕ್ಕೆ ಸಾಧ್ಯವಾ ಅಂತ ನನಗೆ ಬಹಳ ಯೋಚನೆ ಆಗ್ತಾ ಇದೆ. ಅದು ಅಲ್ಲದೆ ಆ ರಾಕ್ಷಸ ಅವಳನ್ನು ಹೊತ್ಕೊಂಡು ಹೋಗ್ತಿದ್ದಾಗ ಅವಳು ಹಾ ನಾಥ ಅಂತ ಕೂಗಿರ್ತಾಳೆ. ಅದನ್ನ ನೆನೆದು ನೆನೆದು ನನ್ನ ಮನ್ಸಿಗೆ ತುಂಬಾ ದುಃಖ, ಹಗಲು ಇರುಳು ಒಳ್ಳೆ ಸುಡುತ್ತಾ ಇದೆ ನಂಗದು ಆ ಚಿಂತೆ. ಎಷ್ಟು ನಿಸ್ಸಹಾಯಕನಾಗಿದ್ದೀನಿ. ಇಷ್ಟು ದಿನ ಅವಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿರ್ಲಿಲ್ಲ, ಹೇಗೋ ಸಹಿಸ್ಕೊಂಡಿದ್ದೆ. ಈಗ ಅವಳಿರೋ ಜಾಗ ಗೊತ್ತಾಗಿದೆ, ಆದ್ರೆ ನನಗೆ ದುಃಖ ತುಂಬಾ ಆಗ್ತಾ ಇದೆ. ಅವಳ ನಗು, ಅವಳ ಸೇವೆ, ಅವಳ ಮೃದುವಾದ ಧ್ವನಿ, ಅವಳ ಪ್ರೀತಿ ನನ್ನ ಮನಸ್ಸಿನಲ್ಲಿ ಸ್ಥಾಪಿತ ಆಗ್ಬಿಟ್ಟಿದೆ. ನಾನು ಎಷ್ಟು ಧೀರನಾದ ಪತಿ ಅವಳಿಗೆ, ಆದರೆ ಪಾಪ ನಮ್ಮ ಸೀತೆ ರಾಕ್ಷಸಿಯರ ಮಧ್ಯೆ ಇದ್ದಾಳಲ್ಲ, ಆ ರಾಕ್ಷಸಿಯರು ಅವಳಿಗೆ ಹಿಂಸೆ ಕೊಡ್ತಾ ಇದಾರಲ್ಲ, ಅಂತಹವರ ಮಧ್ಯೆ ಪಾಪ ಅವಳಿಗೆ ನಿದ್ದೆ ಹೇಗ್ ಬರುತ್ತೆ? ಚಂದ್ರ ಮೋಡದಲ್ಲಿ ಇದ್ದಾಗ ಕಾಣಲ್ಲ, ಹಾಗೆ ಸೀತೆ ಈ ರಾಕ್ಷಸಿಯರ ಸೆರೆಯಿಂದ ಯಾವಾಗ ಹೊರಗೆ ಬರ್ತಾಳೆ? ಎಷ್ಟು ಸಣ್ಣ ಆಗ್ಬಿಟ್ಟಿದಳೋ ಏನೋ ಪಾಪ, ಉಪವಾಸ ಮಾಡಿಕೊಂಡು ದುಃಖದಿಂದ. ಅಯ್ಯೋ, ನಾನು ಯಾವಾಗ ಅವಳನ್ನ ನೋಡ್ತೀನೋ ನನ್ನ ಹೃದಯ ಬಿರಿತಾ ಇದೆ ಅಂತಾನೆ ರಾಮ. ಆದ್ರೆ ನನ್ನ ಸ್ಥಿತಿ ನೋಡು ಲಕ್ಷ್ಮಣ, ನಾನೀಗ ದುಃಖ ಪಡ್ತಾ ಕುತ್ಕೊಳ್ಳೋ ಹಾಗಿಲ್ಲ, ನಾನು ಕೆಲಸ ಮಾಡ್ಬೇಕೀಗ. ಆಗ ಲಕ್ಷ್ಮಣ ಅಣ್ಣನಿಗೆ ಸಾಧ್ಯ ಆದಷ್ಟು ಸಮಾಧಾನ ಮಾಡಿ
ಅವನಿಗೆ ಧೈರ್ಯವನ್ನ ಹೇಳಿ ರಾಮನು ಭಾರವಾದ ಮನಸ್ಸಿನಿಂದ ಸಂಧ್ಯಾ ಮಾಡಕ್ಕೆ ಹೊರಡ್ತಾನೆ. ರಾಮಚಂದ್ರ ರಘುವೀರ ರಾಮಚಂದ್ರ ರಣಧೀರ. ಥ್ಯಾಂಕ್ ಯು. ಈಗ ಮುಂದಿನ ಭಾಗ ನೋಡೋಣ. 7 ಗಂಟೆ ತನಕ ಮಾಡ್ತೀನಿ, ಯಾಕೆಂದ್ರೆ ಯುದ್ಧಕಾಂಡ ಸ್ವಲ್ಪ ದೊಡ್ಡದು. ಒಂದು 150 ಪೇಜ್ ಇದೆ, ಮುಗಿಯಲ್ಲ 7 ದಿನಕ್ಕೆ. ಒಂದು 20 ಪೇಜಾರು ಒಂದ್ ದಿನಕ್ಕೆ ಮಾಡ್ಬೇಕಾಗತ್ತೆ. ಅದಕ್ಕೆ ಇದು ಈಗ ಸೀನ್ ಶಿಫ್ಟ್. ರಾವಣ ಅವನ ಆಸ್ಥಾನದಲ್ಲಿ ಮಂತ್ರಾಲೋಚನೆಯಲ್ಲಿ ತೊಡಗಿರ್ತಾನೆ. ಮಂತ್ರಾಲೋಚನೆ ಅಂದ್ರೆ ತನ್ನ ಆಪ್ತರು, ತನ್ನ ಇಷ್ಟ ಮಿತ್ರರು, ಬಂಧುಗಳು, ಮತ್ತೆ ತನ್ನ ರಾಜ್ಯದಲ್ಲಿ ಅತ್ಯಂತ ಬುದ್ಧಿವಂತರಾದಂತಹ, ಜ್ಞಾನಿಗಳಾದಂತಹ, ಅನುಭವಿಗಳಾದಂತಹ ಮಂತ್ರಿಗಳ ಜೊತೆಗೆ ಆಲೋಚನೆ ಮಾಡೋದು. ಯಾವ ವಿಷಯವಾಗಿ? ಲಂಕಾ ನಗರವನ್ನ ಅಲ್ಲೋಲ ಕಲ್ಲೋಲ ಮಾಡಿ ಹೋದ ಹನುಮಂತನ ವಿಷಯವಾಗಿ ಅವರೆಲ್ಲ ಚಿಂತನೆ ಮಾಡ್ತಾ ಇರ್ತಾರೆ. ಕಪಿಯ ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ನಾನೇನೋ ಆಜ್ಞೆ ಮಾಡಿದೆ, ಅದರಿಂದ ಅವಮಾನ ಆಗಿದ್ಯಾರ್ಗೆ? ನನಗೆ. ಲಂಕೆ ಎಲ್ಲ ಸುಟ್ಟೋಯ್ತು. ಆದ್ರಿಂದ ತನ್ನ ಸಭೆಯಲ್ಲಿರ್ತಕ್ಕಂತಹ ತನ್ನ ಇಷ್ಟರು, ಮಿತ್ರರು, ಮಂತ್ರಿಗಳು ಎಲ್ಲರಿಗೂ ಹೇಳ್ತಾ ಇದ್ದಾನೆ, ಒಬ್ಬ ಕೀಳು ಅಲ್ಪ ಬುದ್ಧಿಯ ವಾನರ, ಹನುಮಂತನನ್ನು ಅಂತ ಇರೋದವನು, ಕೀಳು ಅಲ್ಪ ಬುದ್ಧಿಯ ವಾನರ, ಈ ದುರ್ಭೇದ್ಯ ಅಂದ್ರೆ ಯಾರೂ ಅದನ್ನ ಭೇದಿಸಕ್ಕಾಗಲ್ಲ, ಅಂದ್ರೆ ಯಾರೂ ಅದನ್ನ ನಾಶ ಮಾಡಕ್ಕಾಗದಿರಂತಹ, ಎಂಟ್ರೇ ಆಗಕ್ಕಾಗಲ್ಲ ಅಂತಹ ಲಂಕೆಯನ್ನ ಪ್ರವೇಶಿಸಿ ನಮ್ಮ ಸುಂದರ ನಗರವನ್ನೆಲ್ಲ ನಾಶ ಮಾಡಿ, ನಾನು ಎಷ್ಟು ಕಷ್ಟಪಟ್ಟು ಸೀತೆಯನ್ನ ಮುಚ್ಚಿಟ್ಟಿದ್ದೆ ಯಾರೂ ನೋಡ್ಬಾರ್ದು ಅಂತ, ಆ ಜನಕ ಪುತ್ರಿಯನ್ನ ನೋಡಿ ಲಂಕಿಣಿಯನ್ನ ದೇವಸ್ಥಾನವನ್ನೆಲ್ಲ ನೆಲಸಮ ಮಾಡಿ ನಮ್ಮ ಸೈನ್ಯದ ಒಂದು ದೊಡ್ಡ ಭಾಗವನ್ನ ನಾಶ ಮಾಡಿ ಹೋಗಿದಾನಲ್ಲ. ಈಗ ನೀವೆಲ್ಲ ಮಹಾ ಬುದ್ಧಿವಂತರಿದ್ದೀರಲ್ಲ, ನನ್ನ ಸಭೆಯಲ್ಲಿ ವಿವೇಕಿಗಳಿದ್ದೀರಲ್ಲ, ನನಗ್ ಸಲಹೆ ಕೊಡಿ. ನೀವೆಲ್ಲ ನನಗ್ ಸಹಾಯ ಮಾಡ್ಬೇಕು. ಜ್ಞಾನಿಗಳು, ಅನುಭವಿಗಳು, ನಿಮ್ಮ ಸಲಹೆಯಂತೆ ನಡೆದ್ರೆ ನನಗೆ ಯಶಸ್ಸು ಸಿಗತ್ತೆ ಅಂತಾರೆ. ಒಬ್ಬ ರಾಮದೂತ ಇಷ್ಟೆಲ್ಲ ಕೀಟಲೆ ಮಾಡಿ ಹೋಗಿದಾನಲ್ರಿ. ಈ ರೀತಿ ಇರ್ಬೇಕಾದ್ರೆ ನಾನು ರಾಮನೊಂದಿಗೆ ಹೆಂಗ್ ನಡ್ಕೋಬೇಕು? ನೀವೇ ತಿಳಿಸ್ಕೊಡಿ. ರಾಜನಿಗೆ ಹಿತವಾದದ್ದನ್ನ ಮಂತ್ರಿಗಳು ಹೇಳ್ಬೇಕು. ಇದೆಲ್ಲ ರಾವಣ ಮಾತಾಡ್ತಾ ಇರೋದು. ಎಲ್ಲ ಬಂಧುಗಳು, ಮಿತ್ರರು, ಮಂತ್ರಿಗಳೊಂದಿಗೆ ಮಾತಾಡಿ ನಿರ್ಧಾರವನ್ನ ತಗೊಳ್ಳೋದಕ್ಕೆ ಮಂತ್ರಾಲೋಚನೆ ಅಂತಾರೆ. ನಾನು ಒಬ್ನೇ ನಿಂತ್ಕೊಂಡು ಎಲ್ಲ ನಿರ್ಧಾರವನ್ನ ಮಾಡಬಾರ್ದು. ಎಲ್ಲರ ಜೊತೆ ಡಿಸ್ಕಷನ್ ಮಾಡಿ ಯಾರು ನಿರ್ಧಾರ ತಗೋತಾರೋ ಅವನು ಉತ್ತಮ ಪುರುಷ ಅಂತೆ. ಇವ್ನು ಹೇಳ್ತಾ ಇರೋದ್ ನೋಡಿ. ಯಾರು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ನಿರ್ಧಾರವನ್ನು ತಗೋತಾನೋ ಅವನು ಉತ್ತಮ. ತಾನೊಬ್ಬನೇ ತನಗಿಷ್ಟ ಬಂದಂಗೆ ಮಾಡಿದ್ರೆ ಅವನು ಮಧ್ಯಮ. ಅವನು ಹೇಳೋದು ಇದೆಲ್ಲ ರಾವಣನ ಮಾತು. ಆದ್ರೆ ಯಾರು ಗುಣ ದೋಷ ಏನನ್ನು ವಿಮರ್ಶಿಸದೆ ಧರ್ಮವನ್ನೆಲ್ಲ ಬದಿಗಿತ್ತು ತಾನೇ ಗ್ರೇಟ್ ಅಂತ ಅಹಂಕಾರದಿಂದ ನಿರ್ಧಾರ ಮಾಡ್ತಾನೋ ಅವನು ಅಧಮ ಅಂತೆ. ಆದ್ರಿಂದ ಈ ರೀತಿ ಸಭೆಯಲ್ಲಿ ಮಂತ್ರಾಲೋಚನೆ ಅನ್ನೋದು 3 ಬಗೆ ಇರುತ್ತೆ. ನೀವೆಲ್ಲ ನನಗೆ ಸೂಕ್ತವಾದ ಸಲಹೆ ಕೊಡಿ. ಒಬ್ಬೊಬ್ರು ಅಭಿಪ್ರಾಯ ಇನ್ನೊಬ್ರಿಗಿಂತ ಬೇರೆ ಇರ್ಬೋದು, ಆದ್ರೆ ಎಲ್ಲರೂ ಸೇರಿ ಯಾವ ಮಾತು ಹೊಂದಿಕೆ ಆಗುತ್ತೋ ನೀವೆಲ್ಲ ಸೇರಿ ಸರಿಯಾಗಿ ನಿರ್ಣಯ ಮಾಡಿ ನನ್ನ ಕರ್ತವ್ಯ ಮುಂದೆ ಏನು ಅಂತ ನೀವು ಹೇಳಿ ನಾನು ಒಪ್ಕೋತೀನಿ.
ಆಗ ನನಗೆ ಗೂಢಾಚಾರರಿಂದ ಮೆಸೇಜ್ ಬಂದಿದೆ. ಸಹಸ್ರ ಸಹಸ್ರ ಕಪಿಗಳು ಬಂದು ಸಮುದ್ರದ ಆ ಕಡೆ ನಿಂತಿದಾರಂತೆ. ಅವರ ಜೊತೆ ರಾಮ ಲಕ್ಷ್ಮಣ ಬಂದಿದ್ದಾರೆ. ಕಪಿ ಸೈನ್ಯ, ಬಲ್ಲೂಕ ಅಂದ್ರೆ ಇದು ಕರಡಿಗಳು ಎಲ್ಲ ಬಂದಿದೆಯಂತೆ. ಶಕ್ತಿಯನ್ನ ಪ್ರದರ್ಶನ ಮಾಡ್ತಾರಂತೆ. ಅವ್ರು ಈ ಕಡೆ ಬಂದ್ಬಿಡ್ಬೋದಲ್ವಾ? ರಾಮ ಬಹಳ ಸಾಮರ್ಥ್ಯ. ಸಮುದ್ರವನ್ನೇ ಬೇಕಾರೆ ಅವನು ಒಣಗಿಸ್ಬಿಡ್ತಾನೆ. ಆದ್ರಿಂದ ಈ ಅಪಾಯವನ್ನ ಎದುರಿಸೋದು ಹೇಗೆ, ನೀವೆಲ್ಲ ಸಲಹೆ ಕೊಡಿ ಅಂತ ಕೇಳ್ತಾನೆ. ಈಗ ಅವನ ಆಸ್ಥಾನದಲ್ಲಿ ಇರ್ತಕ್ಕಂತಹ ಒಬ್ಬೊಬ್ರು ಮಾತಾಡ್ತಾರೆ. ಒಬ್ಬ ಆಸ್ಥಾನದ ರಾಕ್ಷಸ ಹೇಳ್ತಾನೆ, ಮಹಾರಾಜ, ನಿಮ್ಮ ಬಲವನ್ನ, ಶತ್ರುವಿನ ದೌರ್ಬಲ್ಯವನ್ನ ಯಾರಿಗೆ ತಿಳಿದಿರಲ್ವೋ ಅಂಥವನು ಮೂರ್ಖ ಮಂತ್ರಿ. ಅಂಥವ್ರು ವೃಥ, ಅಂದ್ರೆ ಸುಮ್ಮನೆ ರಾಜನನ್ನ ಹೆದರ್ಸ್ಬಾರ್ದು. ಎಲ್ಲ ಆಯುಧ ಶಸ್ತ್ರಗಳು ಇದೆ, ನಮ್ಮ ಸೈನ್ಯ ಏನ್ ಸಾಮಾನ್ಯನಾ? ನಿನ್ನ ಸಾಮರ್ಥ್ಯವನ್ನ ಹೇಳ್ತೀನಿ ಕೇಳು. ಹಿಂದೆ ಪಾತಾಳಕ್ಕೆ ಹೋಗಿ ವರುಣನ ರಾಜಧಾನಿಗೆ ನುಗ್ಗಿ ಗೆದ್ದು ಬಂದಿರ್ಲಿಲ್ವಾ ನೀನು? ಕೈಲಾಸ ಶಿಖರದ ಮೇಲೆ ಹೋಗಿ ಕುಬೇರನನ್ನ ಸೋಲಿಸಿ ಪುಷ್ಪಕ ವಿಮಾನವನ್ನ ತಗೊಂಡಿಲ್ವಾ ನೀನು? ಅವನಿಗೆ ಬಹಳ ಅಹಂಕಾರ ಇತ್ತು ಕುಬೇರನಿಗೆ, ನಾನು ಶಿವನ ಸ್ನೇಹಿತ ಅಂತ. ಅದನ್ನೆಲ್ಲ ಬಗ್ಬಡದೆ ನೀನು. ನಿನ್ನ ಒಂದು ಸೌಂದರ್ಯಕ್ಕೆ, ಕುಶಲತೆಗೆ ಮೆಚ್ಚಿ ಮಯ ನಿನ್ನ ಸ್ನೇಹವನ್ನ ಪಡ್ಕೊಳ್ಳೋಕೋಸ್ಕರ ಅವನ ಮಗಳಾದ ಮಂಡೋದರಿಯನ್ನ ನಿನಗೆ ಕೊಟ್ಟು ಮದ್ವೆ ಮಾಡ್ಲಿಲ್ವಾ? ಎಂತೆಂತಹ ರಾಕ್ಷಸರ ಜೊತೆ ಯುದ್ಧ ಮಾಡಿ ಗೆದ್ದಿದೀಯಾ? ಎಂತೆಂತಹ ಮಾಯಾ ವಿದ್ಯೆಗಳು ನಿನಗೆ ಗೊತ್ತು? ಅಷ್ಟ ದಿಕ್ಪಾಲಕರನ್ನ ನಿನ್ನ ಕಾಲು ಕೆಳಗೆ ಹಾಕೊಂಡಿದೀಯಾ? ಯಮನನ್ನು ಸಹ ಬಿಟ್ಟಿಲ್ಲ. ಈ ರಾಮ ಏನು ಸುಮ್ಮನೆ ನಿನಗೆ ಸಮಾನನ ಅವನು? ನೀನು ಯುದ್ಧ ರಂಗಕ್ಕೆ ಬರ್ಬೇಕಾಗೇ ಇಲ್ಲ. ನಿನ್ನ ಮಗ ಇದನಲ್ಲ ಇಂದ್ರಜಿತ್, ಅವನೇ ಈ ವಾನರರನ್ನೆಲ್ಲ ಕೊಂದಾಕ್ಬಿಡ್ತಾನೆ. ನಿನ್ನ ಮಗ ಇಂದ್ರಜಿತ್ ಏನ್ ಸಾಮಾನ್ಯನಾ? ಯಾಗ ಮಾಡಿ ಶಿವನಿಂದ ವರ ಪಡೆದಿದ್ದಾನೆ. ಇಂದ್ರಜಿತ್ ಅಂತ ಯಾಕೆ ಅವನ ಹೆಸರು? ಮೇಘನಾಥ ಅವನ ಹೆಸರು. ದೇವರಾಜನಾದ ಇಂದ್ರನನ್ನ ಗೆದ್ದಿರ್ತಾನವನು. ಸೆರೆ ಹಿಡಿದು ಕರ್ಕೊಂಡ್ ಬಂದಿದ್ದಾನೆ. ಈ ಬ್ರಹ್ಮ ಬಂದ್ ಕೇಳ್ಕೊಂಡಿದ್ದಕ್ಕೆ ಅವನು ಇಂದ್ರನನ್ನ ಬಿಟ್ಟಿದ್ದಲ್ವಾ? ನಿನ್ನ ಮಗ ಇಂದ್ರಜಿತನ ಯುದ್ಧಕ್ಕೆ ಕಳಿಸು. ಅವನೇ ಅಲ್ವಾ ಈ ಕಪಿನ ಹಿಡ್ಕೊಂಡ್ ಬಂದಿದ್ದು ಬ್ರಹ್ಮಾಸ್ತ್ರ ಬಳಸಿ. ಅವನೇ ಕ್ಷಣ ಮಾತ್ರದಲ್ಲಿ ಆ ರಾಮನ ಸೈನ್ಯವನ್ನು ನಿರ್ನಾಮ ಮಾಡಿ ಬರ್ತಾನೆ. ಇದು ಚಿಂತೆ ಮಾಡೋ ದೊಡ್ಡ ವಿಷಯವೇ ಅಲ್ಲ. ಖಂಡಿತವಾಗಿ ರಾಮ ಲಕ್ಷ್ಮಣರು ನಾಶ ಆಗ್ತಾರೆ. ನೀನು ಇದೇನು ದೊಡ್ಡ ಸಭೆ ಕರೆದು ಮೀಟಿಂಗ್ ಮಾಡುವಂತ ಟಾಪಿಕ್ಕೇ ಅಲ್ಲ ಅಂತ ಅನ್ಬಿಡ್ತಾನೆ ಒಬ್ಬ ರಾಕ್ಷಸ. ಆಮೇಲೆ ಪ್ರಹಸ್ತ ಅನ್ನುವಂತ ಅವನ ಮಂತ್ರಿ, ಮುಖ್ಯಮಂತ್ರಿ ಎನ್ಬೋದು, ಅವನ ಎದ್ ನಿಂತ್ಕೋತಾನೆ. ರಾಜ, ನೀನು ದೇವತೆಗಳನ್ನ, ಅಸುರರನ್ನ, ಪಿಶಾಚಿಗಳನ್ನ, ಗಂಧರ್ವರನ್ನ ಎಲ್ಲರನ್ನ ಗೆದ್ದಿದ್ಯಾ. ಈ ಹುಳು ಮಾನವರಿಗೇಕೆ ಗಮನ ಕೊಡ್ತಾ ಇದೀಯಾ? ನೀನು ರಾಮ ವೀರ ಹಾಗೆ ಹೀಗೆ ಅಂತ ಏನು ಚಿಂತೆ ಮಾಡ್ಬೇಡ. ಈ ಅದೊಂದು ಕೋತಿ ಬಂದಿತ್ತು ತಾನೆ, ಅದು ಉಪಟಳ ಮಾಡಿ ಹೋಯ್ತು ತಾನೆ. ಅದ್ಯಾಕಾಯ್ತಂದ್ರೆ ನಾವು ಅದು ಬಂದಾಗ ನಾವು ಯಾರು ಸಿದ್ಧ ಇರ್ಲಿಲ್ಲ. ಅದೊಂಥರ ಸಡನ್ ಅಟ್ಯಾಕ್ ಆಗೋಯ್ತು. ಅದರಿಂದ ನಮಗೆ ಸ್ವಲ್ಪ ಗಲಿಬಿಲಿ ಆಯ್ತು, ನಮಗ್ ಸ್ವಲ್ಪ ಮೋಸ ಆಯ್ತು ಅಷ್ಟೇ. ಇದು ಮೋಸ ಆ ಕಪಿ ಮಾಡಿದ್ದು. ಇನ್ನೊಮ್ಮೆ ಈ ರೀತಿ ಮೋಸ ಆಗದಿರೋ ಹಾಗೆ ನಾನು ನಿನ್ನ ಪರವಾಗಿ ನಿಂತು ಯುದ್ಧ ಮಾಡಿ ಆ ರಾಮನನ್ನ ನಾನೇ ಕೊಲ್ತೀನಿ. ನನ್ನನ್ನು ಕಳಿಸು ನೀನು. ಈ ಭೂಮಿ ಮೇಲೆ ಒಂದು ಮಾನವರು ವಾನರರು ಇಲ್ದಂತೆ ಮಾಡ್ಬಿಡ್ತೀನಿ ನಾನು. ಅವನ ಮುಖ್ಯಮಂತ್ರಿ ಹೇಳಿದ್ದಿದ್ದು.
ರಾವಣನ ಪ್ರತಿಯೊಂದು ಮಂತ್ರಿಯು ಹೀಗೆ ಹೊಗಳಿ ಹೊಗಳಿ ಮಾತಾಡಿದ್ರು. ರಾವಣ ಉಬ್ಬಿ ಹೋಗ್ತಾನೆ. ಇನ್ನೇನು ಮೀಟಿಂಗ್ ಕ್ಲೋಸ್ ಅಂತ ಅನ್ಕೊಳ್ತಾ ಇರ್ತಾನೆ ರಾವಣ. ಆಗ ವಿಭೀಷಣ ಎದ್ ನಿಂತ್ಕೋತಾನೆ. ವಿಭೀಷಣ, ಅಣ್ಣ, ನನ್ನ ಮಾತನ್ನ ಸ್ವಲ್ಪ ಗಮನ ಇಟ್ಟು ಕೇಳು. ಅಣ್ಣನಾದವನು ತಂದೆಯ ಸಮಾನ. ನಿನ್ನ ಮೇಲೆ ನನಗೆ ಅತಿಯಾದ ಗೌರವ, ಪ್ರೀತಿ. ನಿನ್ನ ಒಂದು ಹಿತಚಿಂತನೆಯೇ ನನಗೆ ಬಹಳ ಮುಖ್ಯ. ಯಾವಾಗಲೂ ಒಬ್ಬರಿಗೆ ಒಂದು ಮಾತು ತಿಳುವಳಿಕೆ ಹೇಳ್ಬೇಕಾದಾಗ ಸಾಮ ದಾಮ ದಂಡ ಭೇದ ಅಲ್ವಾ? ಸಾಮದಾನ ಭೇದ ಅದು ಮಾಡದೆ ಕೆಲಸ ಮಾಡದೆ ಇದ್ದಾಗ ಮಾತ್ರ ದಂಡೋಪಾಯ ಮಾಡ್ಬೇಕಲ್ವಾ? ಯಾವಾಗಲೂ ನಾವ್ ಏನ್ ಮಾಡ್ಬೇಕು ಅಂತ ಪರೀಕ್ಷೆ ಮಾಡ್ಕೋಬೇಕು ಮೊದಲು. ಆದರೆ ನೀನು ಯುದ್ಧವನ್ನೇ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾರೋ ಒಬ್ಬ ಅಧರ್ಮಿಯ ಮೇಲೆ ಯುದ್ಧಕ್ಕೆ ಹೋಗಿದ್ರೆ ನೀನು ಗೆಲ್ತಾ ಇದ್ದೆ. ಆದ್ರೆ ರಾಮ ಹಾಗಲ್ಲ. ಮಹಾಪರಾಕ್ರಮಿ, ಧರ್ಮಾತ್ಮ, ದೈವ ಬಲ ಇದೆ ಅವನಿಗೆ. ಅಂತವನ ಮೇಲೆ ದಂಡ ಪ್ರಯೋಗ ಮಾಡ್ತೀಯಾ? ತಪ್ಪಲ್ವಾ? ಒಬ್ಬ ವಾನರ, ಇವ್ರು ಇಲ್ಲಿಷ್ಟು ಜನ ಮಾತಾಡ್ತಾ ಇದಾರಲ್ಲ, ಒಬ್ಬ ವಾನರ ದೊಡ್ಡ ಸಮುದ್ರವನ್ನ ದಾಟಿ ಬಂದು ಲಂಕೆಯನ್ನ ಧ್ವಂಸ ಮಾಡಿ ಹೋದ ಅಂದರೆ ಆ ರಾಮನ ಕಡೆ ಇನ್ನೆಂತಹ ಈ ತರಹದ ಕಪಿವೀರರು ಇದ್ದಾರೆ. ಒಬ್ನೇ ಬಂದಿದ್ದು, ಇನ್ ಇಡೀ ಸೈನ್ಯ ಬಂದ್ರೆ ಅದನ್ನ ನೀನು ಅಲಕ್ಷ್ಯ ಮಾಡ್ಬೋದಾ? ಇವರೆಲ್ಲ ಇಷ್ಟು ಮಾತಾಡ್ತಾ ಇದಾರಲ್ಲ, ಆ ಕಪಿ ಬಂದಾಗ ಇವರೆಲ್ಲ ಏನ್ ಮಾಡ್ತಿದ್ರು? ವಿವೇಚನೆ ಇಲ್ದೆ ರಾಮನ ಜೊತೆ ಯುದ್ಧ ಮಾಡ್ಬೇಡ. ಯಾವಾಗಲೂ ಶತ್ರುವಿನ ಬಲವನ್ನ ಕಮ್ಮಿ ಅನ್ಕೋಬಾರದು. ಅವರ ಬಲವನ್ನ ನೀನು ಕಮ್ಮಿ ಅಂತ ತಿಳ್ಕೊಂಡ್ಬಿಟ್ರೆ ಕಮ್ಮಿ ಆಗತ್ತ? ಅದು ನೀನ್ ಗೆದ್ದಂಗಾಗತ್ತಾ? ಅವಸರದಿಂದ ತೀರ್ಮಾನ ಮಾಡಬೇಡ. ಪರಿಸ್ಥಿತಿಯನ್ನ ಗಮನ ಕೊಡು. ರಾಮ ನಿನಗೇನ್ ಮಾಡಿದಾನೆ ಅಪರಾಧ? ರಾಮ ನಿನಗೆ ಏನು ಮಾಡಿದಾನೆ ಅಪರಾಧ ಅವನ ಮೇಲೆ ಯುದ್ಧಕ್ಕೆ ಹೋಗೋದಕ್ಕೆ? ಅವನೊಡನೆ ಯುದ್ಧ ನಿನಗೆ ಆಗ್ಬೇಕು? ಈಗ ನಮಗೆ ಪ್ರಶ್ನೆಗಳು ಬರುತ್ತೆ. ಏನ್ ಮಾಡಿದಾನೆ ರಾಮ? ಯಾಕೆ ಆ ಶೂರ್ಪಣಕಿಯ ಮೂಗು ಕಟ್ ಮಾಡ್ಲಿಲ್ವಾ? ಸುಮ್ನೆ ಮಾಡಿದ್ರ ರಾಮ ಲಕ್ಷ್ಮಣರು? ಅವಳು ಸೀತೆಯನ್ನ ತಿನ್ನಕ್ಕೆ ಹೋಗ್ತಾಳೆ, ಆಗ ರಾಮ ಸುಮ್ನೆ ಕೈ ಕಟ್ಕೊಂಡು ನಿಂತಿರ್ಬೇಕಾಗಿತ್ತ? ತಿನ್ನಮ್ಮ ಶೂರ್ಪಣಕಿ, ನೀನು ರಾಕ್ಷಸಿ, ನಿನಗೆ ಆಹಾರ ಸಿಕ್ತು ತಿನ್ನು ಅನ್ಬೇಕಾಗಿತ್ತ? ಇವಳಿದ್ರೆ ತಾನೇ ನೀನು ನನ್ನ ಮದ್ವೆ ಆಗಲ್ಲ, ಇವಳನ್ನ ತಿಂದ್ಬಿಡ್ತೀನಿ ಅಂತ ಹೇಳ್ತಾಳವಳು. ಅದಕ್ಕೆ ಹೆಣ್ಣು ಅಂದ್ಬಿಟ್ಟು ಮೂಗು ಕತ್ತರಿಸಿ ಕಳಿಸಿರ್ತಾನೆ. ಅದು ತಪ್ಪಾ? ಅವಳಾಗೆ ಹೋಗಿದ್ದು, ರಾಮ ಅವಳನ್ನ ಕರೆದಿಲ್ಲ, ಶೂರ್ಪಣಕಿಯಾಗೆ ಹೋಗಿದ್ದಲ್ವಾ? ಅವನು ತನ್ನ ರಕ್ಷಣೆ ಮಾಡ್ಕೊಂಡಿದ್ದು, ಪತ್ನಿಯ ರಕ್ಷಣೆ ಮಾಡಿದ್ದು. ಮತ್ತೆ ಕರದೂಷಣರನ್ನ ಅವರು ಮೇಲೆ ಬಿದ್ದಿದ್ದು, ಅವರು ಹೋಗಿ ಯುದ್ಧಕ್ಕೆ ಕರೆದಿದ್ದು ರಾಮನನ್ನ. ಅದಕ್ಕೆ ರಾಮ ಯುದ್ಧ ಮಾಡ್ದ. ಈಗ ನೀನು ಸೀತೆಯನ್ನ ಕದ್ಕೊಂಡ್ ಬಂದ್ ಇಟ್ಕೊಂಡಿದ್ಯಾ? ತಪ್ಪಲ್ವಾ ನೀ ಮಾಡಿರೋದು? ಅಂದ್ರೆ ನಿನ್ನ ಅಧರ್ಮವನ್ನ ನಿನಗೆ ಹೇಳ್ಬಾರ್ದು. ನೀನು ಅಂತಹ ವೀರ ಇಂತಹ ವೀರ ಅಂತ ನಿನ್ನ ಹೋಳ್ತಾ ಇರ್ಬೇಕು. ನೀನೇನ್ ಹೇಳ್ದೆ ಸಭೆ ಮುಂಚೆ? ಮಂತ್ರಾಲೋಚನೆ ಮಾಡಿ ಎಲ್ಲರೂ ಯಾವುದು ಸರಿಯಾದದ್ದು ಧರ್ಮ ಮಾರ್ಗ ಅಂತ ನನ್ಗೆ ಹೇಳಿ ಹಿಂದೆ. ನಾನು ಹೇಳ್ತಾ ಇದ್ದೀನಿ, ರಾಮ ಧರ್ಮಾತ್ಮ, ನೀನು ಮಾಡಿರೋದು ಅಧರ್ಮ. ನಿನ್ನನ್ನ ನೀನು ತಿದ್ಕೋ ಮಹಾರಾಯ, ಲಂಕೆಯನ್ನು ಉಳಿಸು. ಆಗಲೇ ನಿನ್ನ ಈ ಒಂದು ಹಠದಿಂದ ಎಷ್ಟು ಜನರನ್ನ ಹನುಮಂತ ಕೊಂದು ಹೋಗಿದ್ದಾನೆ. ನಿನ್ನ ಮಗನನ್ನೇ ಕಳ್ಕೊಂಡಿದೀಯ, ಅಕ್ಷಯ್ ಕುಮಾರನನ್ನ. ಎಷ್ಟು ರಾಕ್ಷಸ ಸೈನ್ಯ ಬಲಿಯಾಯ್ತು. 18,000ನೋ ಏನೋ ಹೇಳ್ತಾರೆ.
ಪಾಪ ಅಮಾಯಕರು. ನಿನ್ನಿಂದ, ನಿನ್ನ ಒಂದು ಸ್ತ್ರೀ ಮೋಹದಿಂದ ಇಷ್ಟು ನಾಶ ಆಯಿತು. ಈಗಲಾದರೂ ಲಂಕೆಯನ್ನ ಉಳಿಸು, ರಾಕ್ಷಸ ಕುಲವನ್ನ ಉಳಿಸು ಅಂತ ನಿನ್ನನ್ನು ಬೇಡ್ಕೋತೀನಿ ಅಂತಾನೆ ವಿಭೀಷಣ. ಇದೆಲ್ಲ ತುಳಸಿ ರಾಮಾಯಣದಲ್ಲಿ ಸುಂದರಕಾಂಡದಲ್ಲೇ ಬಂದ್ಬಿಟ್ಟಿದೆ. ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದರಲ್ಲಿ ರಾವಣ ಅವನಿಗೆ ಗೆದೆಗೆ ಕಾಲಲ್ಲಿ ಹೊಡಿತಾನೆ ಅಂತೆಲ್ಲ ಇದೆ, ಇದರಲ್ಲಿ ಹಂಗಿಲ್ಲ. ನೀನು ಬೇರೆಯ ಸ್ತ್ರೀಯನ್ನ ಈ ರೀತಿಯಾಗಿ ಕಾಮಿಸೋದು ಎಷ್ಟು ಕರೆಕ್ಟು? ನೀನು ಮಾಡಿದ ಎಲ್ಲ ಪುಣ್ಯ ಸಂಪಾದನೆ ನಾಶ ಆಗತ್ತೆ. ನೀನ್ ಈ ಸೀತೆಯನ್ನು ಇಲ್ಲಿ ತಂದು ಇಟ್ಕೊಂಡಿರೋದು ನಮ್ ಯಾರಿಗೂ ಒಳ್ಳೇದಾಗಲ್ಲ. ಜಗಳಕ್ಕಾಗಿ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಹೋಗ್ಬೇಡ. ರಾಮನಂತಹ ಧರ್ಮಾತ್ಮನೊಡನೆ ಯುದ್ಧ, ವೈರ ಒಳ್ಳೇದಲ್ಲ. ನಿನ್ನ ಒಳ್ಳೇದಕ್ಕೆ ಹೇಳ್ತಿದೀನಿ. ನೀನ್ ನನ್ ಮಾತು ಕೇಳಲಿಲ್ಲ ಅಂದ್ರೆ ಈ ಸುಂದರವಾದ ಲಂಕಾ ನಗರಿ ರಾಮನ ಬಾಣಗಳಿಗೆ ಖಂಡಿತ ನಾಶ ಆಗತ್ತೆ. ನಾವ್ ಎಲ್ಲರೂ ನಾಶ ಆಗ್ತೀವಿ, ಏನು ಉಳಿಯೋಲ್ಲ ಲಂಕೆಯಲ್ಲಿ. ಅಣ್ಣ, ನಿನ್ನ ಮೇಲೆ ಪ್ರೀತಿಯಿಂದ ತಮ್ಮನಾಗಿ ಬುದ್ಧಿ ಹೇಳೋ ಸಾಹಸ ಮಾಡಿದ್ದೇನೆ. ನನ್ ಮಾತನ್ನ ಕೇಳು, ಚೆನ್ನಾಗಿ ಯೋಚನೆ ಮಾಡು ಅಂತ ಬುದ್ಧಿ ಹೇಳ್ತಾನೆ. ನೀನು ಧರ್ಮ ಮಾರ್ಗದಲ್ಲಿ ನಡೆ, ನಮ್ಮೆಲ್ಲರನ್ನ ಕಾಪಾಡು, ನಾವೆಲ್ಲರೂ ಸುಖವಾಗಿ ನಮ್ಮ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರೋದಕ್ಕೆ ಬಿಡು. ಇಡೀ ಲಂಕಾ ಜನಗಳ ಪರವಾಗಿ ನಿನ್ನ ಬೇಡ್ತಾ ಇದ್ದೀನಿ, ನಮ್ಮೆಲ್ಲರಿಗೂ ಜೀವದಾನ ಮಾಡು, ಬದುಕಲು ಬಿಡು, ಸೀತೆಯನ್ನ ರಾಮನಿಗೆ ಹಿಂತಿರುಗಿಸು ಅಂತ ಹೇಳ್ತಾರೆ. ರಾವಣನಿಗೆ ಅವಮಾನ ಆಗ್ಬಿಡುತ್ತೆ. ಏನು ಹೇಳಲ್ಲ, ಸಭೆಯನ್ನ ಇದ್ದಕ್ಕಿದ್ದಂಗೆ ಕ್ಲೋಸ್ ಮಾಡ್ಬಿಡ್ತಾನೆ, ತನ್ನ ಅಂತಃಪುರಕ್ಕೆ ಹೊಟ್ಟೋಗ್ಬಿಡ್ತಾನೆ, ಏನು ಡಿಸಿಷನ್ ಮಾಡಲ್ಲ. ಮಾರನೇ ದಿನ ಬೆಳಿಗ್ಗೆ ಇದ್ದು ಇವನೆಂತಹ ಧರ್ಮಿಷ್ಠ ನೋಡಿ ವಿಭೀಷಣ, ಮತ್ತೆ ರಾವಣನ ಅರಮನೆಗೆ ಅವಸರವಾಗಿ ಹೋಗ್ತಾನಂತೆ ಬೆಳಿಗ್ಗೆ ಹೊತ್ತು. ಯಾಕೆ ಅಂದ್ರೆ ಸಭೆಯಲ್ಲಿ ಎಲ್ರ ಮುಂದೆ ಮಾತಾಡಿದ್ರೆ ನನ್ನ ಅಣ್ಣನಿಗೆ ಅವಮಾನ ಆಗತ್ತೆ. ಅವನು ಚೆನ್ನಾಗಿ ಅಣ್ಣನ ಮನಸ್ಸನ್ನ ತಿಳಿದಿರ್ತಾನೆ. ಅವನು ಮಹಾಪ್ರತಾಪಿ, ತೇಜಸ್ವಿ ಅಂತವನಾದ ರಾವಣನಿಗೆ ಎಲ್ರ ಮುಂದೆ ಆತರ ಹೇಳಿದ್ರೆ ಅವಮಾನ ಆಗತ್ತೆ ಅಂತ ರಾವಣನ ಅರಮನೆಗೆ ಹೋಗಿ ರಾವಣನಿಗೆ ವಂದನೆ ಮಾಡಿ ಮಹಾರಾಜನಿಗೆ ಜಯ ಆಗಲಿ ಅಂತ ಹೇಳಿ ರಾವಣ ಕಣ್ಸನ್ನೆಲೆ ಹೇಳ್ತಾನಂತ, ಅಲ್ಲಿ ಕುತ್ಕೋ ಅಂತ. ಇವನ್ ಸ್ವಲ್ಪ ಹೊತ್ತು ಕೂತಿರ್ತಾನಂತೆ. ಆಮೇಲೆ ವಿಭೀಷಣ ಬಹಳ ಮಾತುಕತೆಯಲ್ಲಿ ಬುದ್ಧಿವಂತ, ವಿವೇಕಿ. ಏನ್ ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಯಾವಾಗ ಮಾತಾಡಿದ್ರೆ ಮಾತು ಪರಿಣಾಮ ಬೀಳುತ್ತೆ ಎಲ್ಲ ಅವನಿಗೆ ಗೊತ್ತಿರುತ್ತೆ. ರಾವಣ ಒಬ್ಬನೇ ಇದ್ದ ಸಂದರ್ಭದಲ್ಲಿ ಅವನಿಗೆ ಮಾತು ಹೇಳೋದು ಸೂಕ್ತ ಅಂತ ಅನ್ಕೊಂಡು ಅಣ್ಣನಿಗೆ ಬಂದ್ಮೇಲಿಂದ ಹೇಳ್ತಾನಂತೆ, ಅಣ್ಣ, ಸೀತೆ ಇಲ್ಲಿಗೆ ಬಂದಾಗಿಂದ ನೋಡಿದ್ಯಾ ನೀನು, ಏನೋ ಕೆಟ್ಟ ಶಕುನಗಳು ಆಗ್ತಾ ಇದೆ, ನಮಗೆ ಏನೇನೋ ವಿಪತ್ತುಗಳು ಬರ್ತಾ ಇದೆ, ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಿಲ್ಲ. ಆದ್ರಿಂದ ನಿನ್ನ ಕ್ಷೇಮಕ್ಕಾಗಿ, ಲಂಕೆಯ ಕ್ಷೇಮಕ್ಕಾಗಿ ನನಗೆ ಬಹಳ ಆತಂಕ ಆಗ್ತಾ ಇದೆ. ದಯಮಾಡಿ ನಾನು ಮತ್ತೆ ನಿನ್ನೆ ಹೇಳಿದ್ದೆ ಹೇಳ್ತೀನಿ, ನೀನು ನನ್ನ ಮಾತನ್ನ ತಪ್ಪಾಗಿ ಗ್ರಹಿಸ್ಬೇಡ, ಕಳಿಸ್ಬಿಡು ಅಂತಾನೆ. ಆಗ ರಾವಣ ಹೇಳ್ತಾನೆ, ನೀನು ನನಗೇನೋ ಬುದ್ಧಿ ಹೇಳಕ್ ಬರ್ಬೇಡ. ನೀನ್ ಹೇಳ್ದಂಗೆ ಇನ್ಯಾರು ಮಾತಾಡ್ಲಿಲ್ಲ ಸಭೆಯಲ್ಲಿ. ಎಲ್ಲ ಒಳ್ಳೇದು ಕೆಟ್ಟದನ್ನು ಎರಡನ್ನ ಸಭೆಯಲ್ಲೇ ನಾನು ತೀರ್ಮಾನ ಮಾಡೋದು. ಯಾಕೆ ರಾವಣ ಹೀಗೆ ಹೇಳ್ತಾನೆ ಅಂದ್ರೆ, ಅವನಿಗೆ ಸೀತೆಯ ಮೇಲೆ ಅತಿಯಾದ ವ್ಯಾಮೋಹ ಆಗ್ಬಿಟ್ಟಿರುತ್ತೆ, ತರ ಕುರುಡಾಗ್ಬಿಟ್ಟಿರುತ್ತೆ. ಜೊತೆಗೆ ಸ್ವಭಾವದಲ್ಲಿ ಬಹಳ ಕೋಪದ ಸ್ವಭಾವ ಅವನು. ಸುಮ್ನೆ ನೀನು ವಿಭೀಷಣನ್ಗೆ ಹೇಳ್ತಾನೆ, ನೀ ಸುಮ್ನೆ ಕುತ್ಕೋ, ಯಾವ ಶತ್ರುವಿಂದ ನಂಗೆ ಯಾವ ಅಪಾಯನೂ ಬಂದಿಲ್ಲ, ನಂಗೇನು ಅನಿಸ್ತಿಲ್ಲ, ನಾನು ಏನ್ ಮಾಡಿದ್ರು ಸೀತೆಯನ್ನು ಕೊಡಲ್ಲ,
ಬೇಕಾದ್ರೆ ರಾಮನ್ ಜೊತೆ ಫೈಟ್ ಮಾಡ್ತೀನಿ, ನೀನ್ ತುಂಬಾ ಹೇಳಿ, ನಿನ್ ಮಾತು ನಿನ್ ಬುದ್ಧಿವಾದ ನಂಗೆ ಬೇಕಾಗಿಲ್ಲ, ಎದ್ದೋಗು ಅಂತ ಅವನಿಗೆ ಹೇಳ್ತಾನೆ. ತಾನೇ ಎದ್ದೊಟ್ಟೋಗ್ತಾನೆ. ವಿಭೀಷಣ ಏನೋ ಎದ್ದೋಗ್ತಾನೆ. ರಾವಣನಿಗೆ ಒಂದ್ ರೀತಿ ಚಿಂತೆ ಆಗತ್ತೆ, ಇವನೇನ್ ಹೀಗ್ ಮಾತಾಡ್ತಿದಾನಲ್ಲ ಅಂತ. ಅವನ್ಗೆ ವಿಭೀಷಣ ಹೇಳಿದ ಮಾತೆಲ್ಲ ಗೊತ್ತಾಗತ್ತೆ. ಆದ್ರೆ ಅವನಿಗೆ ಸೀತೆಯ ಮೇಲೆ ಅತಿಯಾದ ಆಸೆ ಬಿಡಕ್ಕಾಗ್ತಾ ಇಲ್ಲ. ತುಂಬಾ ಮೋಹ ಆಗಿದೆ ಅವನಿಗೆ. ಇವಾಗ ಈ ಮಾತುಕತೆಗಳು ಇದೆಲ್ಲ ಸಮಯ ಮೀರಿ ಹೋಗಿದೆ, ಯುದ್ಧ ಹತ್ರ ಆಗಿದೆ. ಆದ್ರಿಂದ ಮತ್ತೊಂದ್ಸತಿ ಸಭೆ ಮಾಡೋಣ, ಬೇರೆಯವರೆಲ್ಲ ಏನ್ ಹೇಳ್ತಾರೆ ಅಂತ ಮತ್ತೆ ರಾಜಸಭೆಗೆ ಹೋಗ್ತಾನೆ. ಅವನ್ ಬಂದ ಅಂದ ತಕ್ಷಣ ಎಲ್ಲ ಭಟರೆಲ್ಲ ಜಯಕಾರ ಹಾಕ್ತಾರೆ. ಅವನ್ ಬಂದ ತಕ್ಷಣ ಎಲ್ಲ ಅವನಿಗೆ ಆ ಅವನನ್ನ ಅವನ ಕೀರ್ತಿಯನ್ನ ಸ್ತೋತ್ರ ಮಾಡ್ತಾರೆ. ವಿಶ್ವಕರ್ಮನಿಂದ ಅವನ ಸಭಾಂಗಣ ಡಿಸೈನ್ ಆಗಿರತ್ತಂತೆ. ವಿಶ್ವಕರ್ಮ ಅಂದ್ರೆ ದೇವತೆಗಳ ಆರ್ಕಿಟೆಕ್ಟ್. ಅವನಿಂದ ಅಷ್ಟು ಮಿಗಿಲಾಗಿರುತ್ತೆ ಲಂಕೆಯ ವೈಭವ. ರತ್ನ ಸಿಂಹಾಸನದ ಮೇಲೆ ಕುತ್ಕೋತಾನಂತೆ. ಈಗ ತುಂಬಾ ತುರ್ತು ಪರಿಸ್ಥಿತಿ ಇದೆ, ಎಲ್ಲರೂ ಬನ್ನಿ, ಎಲ್ಲರೂ ಬರ್ತಾರೆ. ವಿಭೀಷಣನು ಬರ್ತಾನೆ. ಎಲ್ಲಾ ಜನಗಳು ಬಂದ್ರು, ಅಂದ್ರೆ ಮಂತ್ರಿಗಳು ಎಲ್ಲ ಬಂದ್ರು. ಎಲ್ಲರೂ ಬಂದ್ ನಿಂತ್ರೆ ಎಲ್ಲಾ ದೇವತೆಗಳು ಅವನ್ ಕಾಲ್ ಕೆಳಗೆ. ದುರಹಂಕಾರಿ ರಾವಣ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಆಮೇಲೆ ತನ್ನ ಮಂತ್ರಿ ಪ್ರಹಸ್ತನಿಗೆ ಹೇಳ್ತಾನೆ, ಸೈನ್ಯವನ್ನೆಲ್ಲ ರೆಡಿ ಮಾಡು, ಎಲ್ಲಾ ಭಾಗಗಳಲ್ಲೂ ಇಟ್ಟು ರಕ್ಷಣೆ ಮಾಡು. ನೀವೆಲ್ಲ ನನ್ನ ಹಿತೈಷಿಗಳು ಅಂತ ತಿಳ್ಕೊಂಡಿದೀನಿ, ನಿಮ್ಮನ್ನೆಲ್ಲ ಅದಕ್ಕೆ ಮತ್ತೆ ಪುನಃ ಕರೆಸಿದೀನಿ. ಈಗ ಮುಖ್ಯವಾದ ವಿಚಾರ ಹೇಳ್ಬೇಕು ನಿಮ್ಗೆಲ್ಲ. ನನ್ನ ಯಾವಾಗ್ಲೂ ಯಾಕೆ ಮಾತಾಡ್ಲಿಲ್ಲ ಅಂದ್ರೆ, ನನ್ನ ತಮ್ಮ ಕುಂಭಕರ್ಣ ಎದ್ದಿರ್ಲಿಲ್ಲ. ಅವನು ಹೇಳೋದಿಕ್ಕೆ ಕಾಯ್ತಿದ್ದೆ. ಇವತ್ತು ಅವನು ಬಂದು ಪೀಠದಲ್ಲಿ ಕೂತಿದ್ದಾನೆ ಅಂತ ಹೇಳಿ ತನ್ನ ಮನಸ್ಸಿನ ಮಾತನ್ನ ರಾವಣ ಆ ಸಭೆಯಲ್ಲಿ ಹೇಳ್ತಾನೆ. ನಾನು ಸೀತೆಯನ್ನ ದಂಡಕಾರಣ್ಯದಿಂದ ಕರ್ಕೊಂಬಂದೆ. ಅದು ರಾಕ್ಷಸರ ಒಂದು ಸ್ಥಾನ ಅಂತೆ ದಂಡಕಾರಣ್ಯ. ಅವನು ಹೇಳೋದು, ಪಾಪ ಅಲ್ಲಿ ಋಷಿಗಳಿರ್ತಾರೆ, ಅವ್ರನ್ನೆಲ್ಲ ಓಡಿಸಿ ರಾಕ್ಷಸರು ಅಲ್ಲಿ ಇದ್ ಮಾಡ್ಕೊಂಡಿರ್ತಾರೆ. ಇಡೀ ದಂಡಕಾರಣ್ಯ ಹೋಮ ಹವನ ಎಲ್ಲ ಮಾಡ್ಕೊಂಡು ಋಷಿಗಳಿರ್ತಾರೆ, ಅವ್ರಿಗೆ ಹೋಮ ಪೂಜೆಗಳು ಮಾಡಕ್ ಆಗ್ದೇ ಇರೋ ಹಂಗೆ ಈ ರಾಕ್ಷಸರು ಅವ್ರಿಗೆ ಹಿಂಸೆ ಕೊಟ್ಟು ಎಷ್ಟೋ ಜನರನ್ನ ತಿಂದು ಹಾಕಿರ್ತಾರೆ. ಇವನ್ ಹೇಳ್ತಿರೋದೀಗ ಆ ದಂಡಕಾರಣ್ಯ ನಮ್ಮ ರಾಕ್ಷಸರ ಜಾಗ, ಅಲ್ಲಿ ಅವಳಿದ್ಲು, ನಮ್ಮ ಜಾಗದಲ್ಲಿ ಅವಳು ಇದ್ದಿದ್ರಿಂದ ಅವಳು ನನಗ್ ಸೇರ್ಬೇಕು, ಆದ್ರಿಂದ ಅವಳನ್ನ ಎತ್ಕೊಂಬಂದೆ. ನಾನು ರಾಕ್ಷಸರ ರಾಜ ಅಲ್ವಾ, ನನಗೆ ಯಾವ್ದು ಇಷ್ಟನೋ ಅದು ತಗೊಂಬರ್ತೀನಿ ನಾನು. ಅವಳು ನೋಡಿದ್ರೆ ನನ್ನ ಪ್ರೀತಿಯನ್ನ ನಿರಾಕಾರ ಮಾಡ್ತಿದ್ದಾಳೆ. ಅವಳಂತಹ ಸುಂದರಿಯನ್ನ 3 ಲೋಕಗಳಲ್ಲೂ ನಾನು ನೋಡಿಲ್ಲ. ಅವಳ ಸೌಂದರ್ಯವನ್ನ ಯಾವ ಕವಿಯೂ ವರ್ಣನೆ ಮಾಡಕ್ಕಾಗಲ್ಲ. ಅವಳ ಮೇಲೆ ಆಸೆ ನನಗೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಅದು ನನ್ನನ್ನ ದಾಸನನ್ನಾಗಿ ಮಾಡಿದೆ. ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ ಕೃಷ್ಣ? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಕಾಮ ಕ್ರೋಧಗಳು ರಜೋಗುಣದಿಂದ ಉಂಟಾಗತ್ತೆ. ಅದು ಮಹಾಪಾಪಿ, ನಿನ್ನ ಜ್ಞಾನಕ್ಕೆ ನಿತ್ಯ ವೈರಿ ಅದು ಅಂತ ಹೇಳುತ್ತೆ. ಈ ರಾವಣ ರಜೋಗುಣಕ್ಕೆ ಪ್ರತೀಕ, ಕುಂಭಕರ್ಣ ತಾಮಸಿಕ ಗುಣಕ್ಕೆ, ವಿಭೀಷಣ ಸತ್ವಗುಣಕ್ಕೆ. ಅವಳ ಮೇಲೆ ನನಗೆ ಎಷ್ಟು ಆಸೆ ಅಂದ್ರೆ ಆ ಕಾಮ ನನ್ನನ್ನ ಅವಳ ದಾಸನನ್ನಾಗಿ ಮಾಡ್ಬಿಟ್ಟಿದೆ. ಆದ್ರೆ ಅವಳು ನೋಡಿದ್ರೆ ಯಾವಾಗ್ಲೂ ಆ ರಾಮನನ್ನೇ ಚಿಂತೆ ಮಾಡ್ತಿರ್ತಾಳೆ. ನನ್ನ ಮುಖ ನೋಡಕ್ಕೂ ನಿರಾಕರಣೆ ಮಾಡ್ತಾಳೆ, ನನ್ನ ನೋಡಕ್ಕೂ ಅವಳು ಇಷ್ಟಪಡಲ್ಲ. ಅವಳಿಗೆ ಮನಸ್ಸು ಬದಲಾಯಿಸ್ಲಿ ಅಂತ ವರ್ಷ ಟೈಮ್ ಕೊಟ್ಟಿದ್ದೆ, ಅದು ಈಗ ಮುಗಿತಾ ಬಂತು. ಈಗ ಆ ರಾಮ ಆ ಸೀತೆಯನ್ನ ಬಿಡಿಸ್ಕೊಳಕ್ಕೆ ವಾನರ ಸೈನ್ಯ ಕಟ್ಕೊಂಡ್ಬಂದು ಲಂಕೆ ಮೇಲೆ ಬರ್ತಾನೆ ಅಂತ ಕೇಳಿದೆ. ಆ ದಶರಥನ ಮಕ್ಕಳು ಆ ಮಂಗಗಳನ್ನ ಜೊತೆ ಕರ್ಕೊಂಡು ಈ ದೊಡ್ಡ ಸಮುದ್ರ ದಾಟಿ ಬರಕ್ ಸಾಧ್ಯನಾ? ಏನೋ ಒಂದು ಕಪಿ ಬಂತಪ್ಪ, ಬಂದು ಲಂಕೆ ಎಲ್ಲ ನಾಶ ಮಾಡಿ ಹೋಯ್ತು.
ಈಗ ನೀವೆಲ್ಲ ವಿವೇಕಿಗಳಿದ್ದೀರಾ. ಎಷ್ಟೋ ದೇವತೆಗಳ ಅಸುರರ ಯುದ್ಧದಲ್ಲಿ ನೀವು ನನ್ನನ್ನ ನೋಡಿದೀರ. ನಿಮ್ ಮುಂದೆ ನನ್ ಪೌರುಷ ಕೊಚ್ಕೊಳ್ಳಲ್ಲಪ್ಪ ನಾನು. ಈ ಹುಲು ಮಾನವರಿಂದ ನನಗೆ ಅಪಾಯ ಕಾದಿದೆ ಅಂತ ನನಗೇನೋ ಅನ್ಸಲ್ಲ. ಸೀತೆಯನ್ನ ಕರ್ಕೊಂಬಂದೆ ಅಂತ ಆ ಕಪಿಯಿಂದ ಅವರಿಗೆ ಗೊತ್ತಾಗೋಯ್ತು. ಇಲ್ದೇ ಅವ್ರಿಗೆ ಇಷ್ಟು ದಿನ ಅವಳು ಎಲ್ಲಿದ್ದಾಳೆ ಅನ್ನೋದೇ ಗೊತ್ತಿರ್ಲಿಲ್ಲ. ಈ ಸುಗ್ರೀವ ಮತ್ತು ಕಪಿ ಸೈನ್ಯದ ಬೆಂಬಲ ಇಟ್ಕೊಂಡು ಸಮುದ್ರ ತೀರಕ್ಕೆ ಬಂದಿದ್ದಾರೆ. ನೀವೆಲ್ಲ ಸರಿಯಾಗಿ ಯೋಚನೆ ಮಾಡಿ ನನಗೆ ಒಂದು ನಿರ್ಧಾರಕ್ಕೆ ಬನ್ನಿ. ಸೀತೆ ನನಗೇ ಉಳಿಬೇಕು, ರಾಮ ಲಕ್ಷ್ಮಣರನ್ನ ಕೊಲ್ಬೇಕು, ಲಂಕೆಗೂ ಏನು ಆಗ್ಬಾರ್ದು ಅಂತ ಉಪಾಯವನ್ನ ಹೇಳಿ. ನನಗ್ಯಾವ ಹೆದರಿಕೆ ಇಲ್ಲ, ಅವರಿಬ್ರು ನಾಶ ಮಾಡ್ತೀನಿ ಅಂತ ಹೇಳ್ತಾರೆ. ಸೀತೆಯ ಮೇಲಿನ ವ್ಯಾಮೋಹದಿಂದ ಹುಚ್ಚನಾಗಿರುವ ಅಣ್ಣನನ್ನ ನೋಡಿ ಕುಂಭಕರ್ಣನಿಗೆ ಕೋಪ ಬಂತಂತೆ. ಕುಂಭಕರ್ಣ ಕೇಳದ್ನಂತೆ, ಹೀಗಾದ್ರೆ ಏನ್ ಮಾಡ್ಬೇಕು, ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಈಗ ಬಂದ್ ಕೇಳ್ತೀಯಾ? ಸೀತೆಯನ್ನ ರಾಮ ಲಕ್ಷ್ಮಣರಿಂದ ಬೇರ್ಪಡಿಸಿ ಕರ್ಕೊಂಬರ್ಬೇಕಾರೆ ಅವಾಗ ಮಾಡಿದ್ಯಾ ನೀನು ಮಂತ್ರಾಲೋಚನೆಯನ್ನ? ಅವಾಗೆಲ್ಲ ನಿನಗಿಷ್ಟ ಬಂದಂಗೆ ಯೋಚನೆ ಮಾಡಿ ಎಂತಹ ಅನುಚಿತವಾದ ಕಾರ್ಯ ಮಾಡಿದ್ಯಾ ಅಣ್ಣ ನೀನು. ನಿನ್ನೆ ಇಷ್ಟ ಬಂದಂಗೆ ಕೆಲಸಗಳನ್ನ ತೀರ್ಮಾನ ಮಾಡಿ ಇವಾಗ ತೊಂದರೆ ಬಂದಾಗ ಎಲ್ರೂನು ಕರೆದು ಉಪಾಯ ಹೇಳಿ ಅಂತ ಕೇಳ್ತೀಯಾ? ಮೊದಲು ಏನ್ ಮಾಡಿದ್ಯೋ ಈಗ್ಲೂ ಅದೇ ಮಾಡು. ನಿನಗೆ ನೀತಿ ಅನೀತಿ ಏನು ಗೊತ್ತಿಲ್ವಾ? ನಿನಗೆ ಬರೀ ಚಪಲ ಚಿತ್ತ ನೀನು. ಅಣ್ಣ ನೀನು ಊಹೆಗೆ ಗೊತ್ತಿಲ್ಲ ಅಂತಹ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ಯಾ. ಇಷ್ಟು ದಿನ ನೀನು ರಾಮನ ಬಾಣದಿಂದ ಉಳಿದಿರದೆ ನಿನ್ನ ಅದೃಷ್ಟ. ನೀನು ಅಪಾಯಕ್ಕೆ ಸಿಕ್ಕೊಂಡಿರೋದಲ್ದೆ ನಮ್ನೆಲ್ಲ ಸಿಕ್ಕಿಸ್ತಾ ಇದೀಯಾ. ಆದರೆ ಒಳ್ಳೆಯದು, ನಾನು ನಿನ್ನ ಶತ್ರುಗಳನ್ನ ನಾಶ ಮಾಡ್ತೀನಿ. ಆಗಿರೋ ಹೋಗಿರೋದು ಎಲ್ಲ ಲಾಸ್ನು ಸರಿಪಡಿಸ್ತೀನಿ. ಯಾವ ದೇವತೆಗಳ ಅಡ್ಡ ಬಂದ್ರು ನಾನು ಹೋರಾಡ್ತೀನಿ. 3 ವರ್ಲ್ಡ್ ಅಲ್ಲೂ ನನ್ನನ್ನ ಸೋಲ್ಸೋರು ಯಾರು ಇಲ್ಲ. ನೀ ಚಿಂತೆ ಮಾಡ್ಬೇಡ. ನಾನು ಮುಂದೆ ನಿಂತು ಯುದ್ಧವನ್ನೆಲ್ಲ ನಡ್ಸ್ಕೊಂಡು ಹೋಗ್ತೀನಿ. ನಾನು ರಾಮನನ್ನ ಮುಗಿಸ್ತೀನಿ, ಸೀತೆ ನಿನಗ ಅವಾಗ ಸಿಕ್ಕೇ ಸಿಗ್ತಾಳೆ ಅಂತ ಕುಂಭಕರ್ಣ ಹೇಳ್ತಾನೆ. ಅಂದ್ರೆ ಇಲ್ಲಿ ಕುಂಭಕರ್ಣ ರಾವಣ ಸೀತೆಯನ್ನ ಎತ್ಕೊಂಬಂದಿದ್ದನ್ನ ಅವನು ಒಪ್ಕೋತಾ ಇಲ್ಲ, ಅಧರ್ಮ ಅಂತ ಹೇಳ್ತಿದ್ದಾನೆ ಕುಂಭಕರ್ಣ. ಆದರೆ ಅಣ್ಣನ ಮೇಲಿನ ಒಂದು ಪ್ರೇಮ, ಅಂದ್ರೆ ತಾತ್ವಿಕ ದೃಷ್ಟಿ ಕುಂಭಕರ್ಣನಿಗಿಂತ ವಿಭೀಷಣನದು ಬೇರೆ. ಇಬ್ಬರಿಗೂ ರಾವಣ ಮಾಡಿದ ಕೆಲಸ, ಇಬ್ಬರ ತಮ್ಮಂದರಿಗೂ ಇಲ್ಲಿ ಕುಂಭಕರ್ಣನಿಗೂ ಗೊತ್ತು ರಾವಣ ಮಾಡಿರೋದು ತಪ್ಪು ಅಂತ. ತಪ್ಪು ಅಂತ ಕುಂಭಕರ್ಣನಿಗೆ ಗೊತ್ತು, ವಿಭೀಷಣನಿಗೂ ಗೊತ್ತು. ಆದರೆ ತಾತ್ವಿಕ ದೃಷ್ಟಿ ಅಂದ್ರೆ ಕುಂಭಕರ್ಣನ ಪ್ರಕಾರ ಧರ್ಮ ಅನ್ನೋದು ಒಬ್ಬೊಬ್ಬರಿಗೆ ಒಂದು ರೀತಿ ಇರತ್ತೆ ಅನ್ನಕ್ ನಾನು ಹೇಳ್ತಾ ಇರೋದು. ಅವನಿಗೆ ವ್ಯಕ್ತಿ ಅಣ್ಣ ಮುಖ್ಯ. ಮಾಡಿದ ತಪ್ಪು ಅಂತಾನೆ ಅವ್ನು ಫಸ್ಟ್ ಹೇಳಿದ್ದು, ಆದರೆ ತನ್ನ ಅಣ್ಣ ಮುಖ್ಯ, ಅದು ನನ್ನ ಧರ್ಮ ಅಂತ ಅವ್ನು ಅನ್ಕೋತಾನೆ. ಅಣ್ಣನನ್ನ ರಕ್ಷಣೆ ಮಾಡೋದು ಧರ್ಮ, ಆದ್ರಿಂದ ನೀನ್ ಬರ್ಲೇಬೇಡ, ನಾನೇ ಯುದ್ಧ ಮಾಡ್ತೀನಿ ಅಂತ ಅಣ್ಣನಿಗೆ ಹೇಳ್ತಾನೆ. ತಪ್ಪು ಅಂತ ಗೊತ್ತು ಅವನಿಗೆ. ಕುಂಭಕರ್ಣ ಈ ರೀತಿ ತನ್ನನ್ನ ಒಂಥರ ಖಂಡನೆ ಮಾಡಿದ್ದು ರಾವಣಿಗೆ ಇಷ್ಟ ಆಗಲ್ಲ. ಅದು ಏನ್ ಮಾಡ್ತಾನೆ, ಅವನ್ ಸಹಾಯ ಬೇಕಾಗಿದೆ, ಸುಮ್ನೆ ಬಾಯಿ ಮುಚ್ಕೊಂಡು ಇರ್ತಾನೆ. ಮತ್ತೆ ಮಿಕ್ಕ ಮಂತ್ರಿಗಳೆಲ್ಲ ರಾವಣನಿಗೆ ಮತ್ತೆ ಹುರಿದುಂಬಿಸ್ತಾರೆ, ನಾವೇ ಗೆಲ್ತೀವಿ ಅಂತ ಅವನಿಗೆ ಪ್ರಿಯವಾದ ಮಾತುಗಳನ್ನ ಹೇಳ್ತಾರೆ. ಆಗ ಮಂತ್ರಿಗಳಲ್ಲಿ ಒಬ್ಬ ಮಹಾಪಾರ್ಶ್ವ ಅನ್ನೋ ಮಂತ್ರಿ ಇರ್ತಾನೆ. ಅವನ್ ಕೇಳ್ತಾನೆ, ಇಷ್ಟೊಂದೆಲ್ಲ ಯಾಕೆ ಮಾತುಕತೆ? ಮಹಾರಾಜ ನೀವು, ಆ ಸೀತೆಗೆ ಅವಳನ್ನ ಯಾತಕ್ ಹಂಗ್ ಬೇಡ್ಕೋತಾ ಇದ್ದೀರಾ? ಅವಳನ್ನ ಬಲಾತ್ಕಾರದಿಂದ ನಿಮ್ಮವಳಾಗ್ ಮಾಡ್ಕೊಳ್ಳಿ, ಅದೇನ್ ಕಷ್ಟ ಅಂತ ಅವನ್ ಕೇಳ್ತಾನೆ. ರಾವಣನಿಗೆ ಈಗ ಅವನಿಗೆ ಹೇಳ್ತಾನೆ, ಶತ್ರುಗಳನ್ನೆಲ್ಲ ಸೋಲ್ಸೋಂತಹ ಸಾಮರ್ಥ್ಯ ನನಗಿದೆ, ಸೀತೆಯನ್ನ ಆದ್ರೆ ಮಾತ್ರ ಬಲಾತ್ಕಾರದಿಂದ ನಾನು ಪಡೆಯೋಕೆ ಆಗಲ್ಲ
ಯಾಕೆ ಅಂದ್ರೆ ಹೇಳ್ತೀನಿ ಕೇಳು. ಒಂದು ಸತಿ ನಾನು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಬ್ರಹ್ಮಲೋಕಕ್ಕೆ ಹೋಗ್ತಿದ್ದ ಒಬ್ಳು ಅಪ್ಸರಾ ಸ್ತ್ರೀ, ಪುಂಜಿ ಕಸ್ತಲೆ ಅಂತ ಅವಳ ಹೆಸರು. ಒಬ್ಬ ಅಪ್ಸರಾ ಸ್ತ್ರೀಯನ್ನ ನೋಡ್ತಾನೆ ಈ ರಾವಣ. ಅವಳು ತುಂಬಾ ಸುಂದರವಾಗಿರ್ತಾಳೆ, ತುಂಬಾ ತೇಜಸ್ವಿಯಾಗಿರ್ತಾಳೆ. ಅವಳನ್ನ ನೋಡಿ ಈ ರಾವಣನ ಮನಸ್ಸು ವಿಚಲಿತ ಆಗುತ್ತೆ. ಅವಳನ್ನ ಬಲಾತ್ಕಾರವಾಗಿ ತನ್ನವಳನ್ನಾಗಿ ಮಾಡ್ಕೋತಾನೆ. ಇದರಿಂದ ಅವಳ ಮನಸ್ಸಿಗೆ ತುಂಬಾ ನೋವಾಗತ್ತೆ. ಅವಳು ಹೋಗಿ ಬ್ರಹ್ಮನಿಗೆ ಕಂಪ್ಲೇಂಟ್ ಕೊಡ್ತಾಳೆ, ಹಿಂಗ್ ಮಾಡ್ದ ರಾವಣ ನನಗೆ ಅಂತ. ಆಗ ಬ್ರಹ್ಮ, ಚತುರ್ಮುಖ ಬ್ರಹ್ಮ ರಾವಣನಿಗೆ ಹೇಳ್ತಾನೆ, ರಾವಣ, ಇನ್ನು ಮುಂದೆ ನೀನ್ ಯಾವ್ದಾದ್ರೂ ಸ್ತ್ರೀಯನ್ನ ಬಲಾತ್ಕಾರದಿಂದ ಮುಟ್ಟಿದರೆ ಅಥವಾ ಅವಳನ್ನ ಬಲಾತ್ಕಾರ ಮಾಡಿದ್ರೆ ನಿನ್ನ ತಲೆ 1000 ಹೋಳಾಗುತ್ತೆ ಅಂತ ಶಾಪ ಕೊಡ್ತಾನೆ. ಇರ್ಲಿ ಬಿಡಿ, ನನಗೊಂದ್ ಶಾಪ ಇದೆ, ಆದ್ರಿಂದ ಸೀತೆಯನ್ನ ಬಲಾತ್ಕಾರ ಮಾಡಕ್ ಆಗಲ್ಲ. ಆದ್ರೆ ನನಗ್ ನನ್ನ ಶೌರ್ಯದ ಬಗ್ಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಆ ರಾಮಂಗ್ ಏನ್ ಗೊತ್ತು, ಏನೋ ನನ್ ಮೇಲೆ ಯುದ್ಧ ಮಾಡಕ್ ಬರ್ತಿದ್ದಾನೆ. ಕಪಿಗಳನ್ನ ಕಟ್ಕೊಂಡು ಒಬ್ಬ ಹುಲು ಮಾನವ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾನೆ ಅಂದ್ರೆ ಎಂತ ಮೂರ್ಖತನ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದ ವಿಭೀಷಣ ಥರ್ಡ್ ಟೈಮ್ ಹೇಳ್ತಾ ಇದ್ದಾನೆ. ಮೊದಲನೇ ಸತಿ ಮೊದಲನೇ ಸಭೆಯಲ್ಲಿ, ಆಮೇಲೆ ಅವನ ಮನೆಗೆ ಹೋಗಿ ಬುದ್ಧಿ ಹೇಳ್ತಾನೆ. ಅಲ್ಲ, ಯಾಕೆ ಹೇಳ್ತೀನಿ ಅಂದ್ರೆ, ವಿಭೀಷಣನನ್ನ ದ್ರೋಹಿ, ಅಣ್ಣನಿಗೆ ಮೋಸ ಮಾಡ್ದ ಅಂತೆಲ್ಲ ಅಂತಾರಲ್ಲ, ಅವನ್ ಮಾಡಿಲ್ಲ. ಇವನು ಅಷ್ಟು ಸತಿ ಅವನಿಗೆ ಚಾನ್ಸ್ ಕೊಟ್ಟಿದ್ದಾನೆ. ಮತ್ತೆ ಹೇಳ್ತಾನೆ ವಿಭೀಷಣ, ನನಗೆ ನೀನು ಅವಾಗಿಂದ ಹೇಳ್ಕೊತಾ ಇದೆಯಲ್ಲ, ನನಗ್ ಸೀತೆ ಅಂದ್ರೆ ತುಂಬಾ ಪ್ರೀತಿ ಅಂತೆಲ್ಲ, ನನ್ನ ಪಾಲಿಗೆ ಅವಳು ಹೆಂಗ್ ಕಾಣಿಸ್ತಿದ್ದಾಳೆ ಗೊತ್ತಾ ಅಂತಾನೆ ವಿಭೀಷಣ. ಒಂದು ಘೋರ ಸರ್ಪದಂತೆ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಾನೆ. ಅವಳ ಮನಸ್ಸಲ್ಲಿರೋ ದುಃಖ ಎಲ್ಲ ನಿನ್ನನ್ನು ಕೊಲ್ಲೋ ವಿಷ ಅಂತ ಹೇಳ್ತಾನೆ. ಅವಳ ಕೈ ಬೆರಳೆ 5 ಹೆಡೆಗಳು. ನನ್ನ ಮಾತನ್ನ ಕೇಳು, ಸೀತೆಯಿಂದ ಇಡೀ ರಾವಣ ರಾಕ್ಷಸ ಕುಲ ನಾಶ ಆಗತ್ತೆ. ಈ ನಿನ್ನ ಇವರೆಲ್ಲ ಇದಾರಲ್ಲ, ಯಾರೋ ನಿನ್ನ ಮಂತ್ರಿಗಳು, ಪ್ರತಿಯೊಬ್ರು ನಿನ್ನ ಅವಾಗಿಂದ ಕೊಂಡಾಡ್ತಾ ಇದಾರಲ್ಲ, ಅವರೊಬ್ಬರಿಗೂ ಇವತ್ತವರೆಗೂ ರಾಮ ಬಾಣದ ರುಚಿ ನೋಡಿಲ್ಲ. ಅದಕ್ಕೆ ಏನೇನೋ ನಿನ್ ಮುಂದೆ ಮಾತಾಡ್ತಾ ಇದ್ದಾರೆ. ನೀವೆಲ್ಲ ಅನ್ಕೊಂಡಿರೋದು ತಪ್ಪು. ಕುಂಭಕರ್ಣನ ಮಾತಾಗ್ಲಿ, ಅಣ್ಣನ ಮಾತಾಗ್ಲಿ ಸರಿನೇ ಅಲ್ಲ. ನಿಮಗ್ ಯಾರಿಗೂ ರಾಮನ ಶಕ್ತಿಯ ಕಲ್ಪನೆನೇ ಇಲ್ಲ. ಒಳ್ಳೆ ಕಾಲ್ಪನಿಕವಾಗಿ ನೀವೆಲ್ಲ, ಒಬ್ಬ ತುಂಬಾ ಪಾಪಿ ಇದ್ದಾನೆ, ತಾನು ಸ್ವರ್ಗಕ್ಕೆ ಹೋದಂತೆ ಕನಸು ಕಾಣ್ತಾನಲ್ಲ, ಹಂಗೆ ನೀವು ಕಲ್ಪನೆ ಮಾಡ್ಕೋತಿದ್ದೀರಾ ಮನ್ಸಲ್ಲಿ, ರಾಮನನ್ನು ಕೊಂದ್ ಬಿಡ್ತೀನಿ, ಸೀತೆಯನ್ನು ನಮ್ದಾಗಿ. ಇಲ್ಲ, ರಾಮನ ಶೌರ್ಯದ ಬಗ್ಗೆ ನಿಮಗ್ ಯಾರಿಗೂ ಐಡಿಯಾನೇ ಇಲ್ಲ. ನೀವೊಬ್ರು ಅವನ್ ಮುಂದೆ ನಿಲ್ಲಕ್ ಆಗಲ್ಲ. ನೀನೇನೋ ಮಹಾರಾಜ, ದುರಾಸೆ, ನೀನು ಒಂದು ವಿವೇಕ ಇಲ್ಲದೆ ವರ್ತಿಸ್ತಾ ಇದೀಯಾ, ಪರಿಣಾಮನೇ ಯೋಚನೆ ಮಾಡ್ತಾ ಇಲ್ಲ. ನಿನ್ನ ಜೊತೆಗೆ ಇವರೆಲ್ಲ ನಿನ್ನ ಹಿತಶತ್ರುಗಳ, ಇವರೆಲ್ಲ ರಾಜ್ಯ ರಾಕ್ಷಸ ಕುಲವನ್ನು ನಾಶ ಮಾಡಕ್ ಹೊರಟಿದ್ದೀರಲ್ಲ. ರಾವಣನ ಮೃತ್ಯುವಿಗೆ ನೀವೆಲ್ಲರೂ ಕಾರಣ ಆಗ್ತಿದ್ದೀರಾ ಅಂತ ಹೇಳ್ತಾನೆ. ರಾಜನಿಗೆ ದೇಶಕ್ಕೆ ಒಳ್ಳೇದಾಗುವಂತಹ ಸೂಚನೆಗಳನ್ನ ಕೊಡ್ಬೇಕು ಅಂತ ವಿಭೀಷಣ ಹೇಳ್ತಾನೆ. ಈಗ ನಮಗಿಲ್ಲಿ ಏನ್ ಜ್ಞಾಪಕ ಬರುತ್ತೆ ಅಂದ್ರೆ, ಇಡೀ ಸಭೆಯಲ್ಲಿ ಅವನೊಬ್ಬನೇ ಧರ್ಮದ ಪರ ನಿಂತು ಮಾತಾಡಿದ್ದು, ಅದು ನಡೆಯತ್ತೋ ಬಿಡುತ್ತೋ, ಆದ್ರೆ ಧರ್ಮಕ್ಕೆ ಯಾವಾಗಲೂ, ಅವನು ಅಷ್ಟೇ, ಈಗ ಅವನಿಗೂ ಅಣ್ಣ ಅಂತ ಪ್ರೀತಿನೇ, ಆದರೆ ಧರ್ಮ ಎಲ್ಲದಕ್ಕಿಂತ ಹೆಚ್ಚು. ಕುಂಭಕರ್ಣನಿಗೂ ವಿಭೀಷಣೆಗೂ ಅಲ್ಲಿ ವ್ಯತ್ಯಾಸ. ಇದೇ ತರಹ ದ್ರೌಪದಿಯ ಒಂದು ವಸ್ತ್ರಾಪಹರಣದ ಸಮಯದಲ್ಲಿ ವಿದುರ ಇದೇ ರೀತಿಯಾದಂತಹ ಒಂದು ತೀರ್ಮಾನವನ್ನ ತಗೋತಾನೆ. ಅವನ ಕೈಲಿ ಅದನ್ನ ನಿಲ್ಸಕ್ಕಾಗಲ್ಲ, ಆದರೆ ಆ ಸಭೆಯಿಂದ ಹೊರಗೆ ಹೋಗ್ತಾನೆ.
ಅದೇ ತರ ಇಲ್ಲಿ ವಿಭೀಷಣ ಹಂಗೆ ಹೇಳಿದಾಗ ವಿಭೀಷಣನ ಮಾತನ್ನ ಅಸಹನೆಯಿಂದ ಕೇಳಿಸ್ಕೊತಾ ಇರ್ತಾನೆ ಇಂದ್ರಜಿತ್ತು. ತಂದೆ ಕಡೆ ತಿರುಗಿ ಹೇಳ್ತಾನೆ, ಇವನು ನಮ್ ಚಿಕ್ಕಪ್ಪನ್ ಮಾತು ಕೇಳಿದ್ರೆ ಬಹಳ ಆಶ್ಚರ್ಯವಾಗಿದೆ. ಹೇಡಿ ಇದ್ದಂಗಿದಾನೆ, ನಿರರ್ಥಕವಾಗಿ ಮಾತಾಡ್ತಾ ಇದ್ದಾನೆ. ಅದನ್ನ ಕೇಳೋದೇ ಒಂದು ಅಪಕೀರ್ತಿ ನಮ್ಗೆಲ್ಲ. ಇವನೊಬ್ನೇ ನಮ್ಮ ಒಂದು ವಂಶದಲ್ಲಿ ಒಂಥರ ವಿಭಿನ್ನವಾಗಿ ಇರ್ತಾನೆ. ಕಷ್ಟದ ಸಮಯದಲ್ಲಿ ಶೌರ್ಯ ಧೈರ್ಯ ಒಂದೂ ಇಲ್ಲ ಇವನಿಗೆ. ನೀನೇನೋ ವಿಭೀಷಣನ್ ಹೇಳ್ತಾನೆ, ನೀನೇನೋ ಒಂದು ಹೇಳಿ, ಅದು ಅಲ್ಲದೆ ಶತ್ರುವನ್ನ ಮೇಲೆತ್ತಿ ಕೂಡಿಸಿ ಅವರನ್ನು ಹೊಗಳ್ತಾ ಇದೀಯ. ನಮಗೇನ್ ಹೆದರ್ಸ್ತೀಯ ನೀನು? ನನ್ನನ್ ಯಾರು ಅನ್ಕೊಂಡಿದ್ಯಾ? ದೇವೇಂದ್ರನನ್ನೇ ಹಿಡಿದು ಸೆರೆಗೆ ಹಿಡ್ಕೊಂಡು ಲಂಕೆಗೆ ಕರ್ಕೊಂಡ್ ಬಂದಿದ್ದೆ. ಐರಾವತವನ್ನೇ ನೆಲಕ್ಕೆ ಬಡಿದು ಅದರ ಹಲ್ಲು ಮುರಿದಿದ್ದೆ. ಹೋಗಿ ರಾಮನಿಗೆ ಹೇಳು ನನ್ನ ಶೌರ್ಯವನ್ನ. ಅದ್ಯಾಕ್ ನಿನ್ ಮನ್ಸಿಗೆ ಬರಲ್ಲ? ಯಾವಾಗ್ಲೂ ರಾಮನ್ ಹೊಗಳ್ತಿರ್ತೀಯಲ್ಲ ನೀನು ಅಂತ ಇಂದ್ರಜಿತ್ ಹೇಳ್ತಾನೆ. ಇಂದ್ರಜಿತ್ತುವಿನ ಮಾತೆಲ್ಲ ಕೇಳಿ ವಿಭೀಷಣ ಶಾಂತವಾಗಿ ಹೇಳ್ತಾನೆ, ಮಗು ಮೇಘನಾಥ, ನೀನಿನ್ನು ಹುಡುಗ, ವಿವೇಕ ಇಲ್ಲ ನಿನಗೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಿನ್ನಿಂದ ನಾನ್ ಪಾಠ ಕಲಿಬೇಕಾಗಿಲ್ಲ. ನಿನ್ನ ಈ ಮಾತೆಲ್ಲ ಇಡೀ ನಮ್ಮ ವಂಶದ ನಾಶ ಬಿಟ್ಟು ಇನ್ನೇನು ಆಗಲ್ಲ. ಇಷ್ಟೆಲ್ಲ ಅಪಾಯ ಇದೆ ಅಂತ ನಿನ್ಗೆ ಹೇಳ್ತಿದ್ರು ನಿನ್ ಮನ್ಸಿಗೆ ಹೋಗ್ತಿಲ್ವಲ್ಲ ಅದು. ನಿಮ್ ತಂದೆಗ್ ಸಹಾಯ ಮಾಡ್ತೀನಿ ಅನ್ಕೊಂಡು ಅವ್ರನ್ನ ಪ್ರೋತ್ಸಾಹ ಮಾಡ್ತಿದ್ಯಾ? ನೀವೆಲ್ರೇ ನಿಜವಾದ ಶತ್ರು ನಮ್ಮ ಅಣ್ಣನಿಗೆ ಅಂತ ಹೇಳ್ತಾನ. ನೀನ್ ಇನ್ನು ಚಿಕ್ಕವನಿದ್ಯಾ, ತುಂಬಾ ಒಳ್ಳೊಳ್ಳೆ ಕಾರ್ಯಗಳನ್ನು ನಿಂದ ಆಗ್ಬೇಕಾಗಿದೆ. ಗುರುಗಳಿಗೆ ಹಿರಿಯರಿಗೆ ಗೌರವ ಕೊಡೋದ್ ಕಲ್ತ್ಕೊ ಮೊದಲು. ವಿವೇಕಿ ಆಗು, ಸರಿಯಾಗಿ ಯೋಚನೆ ಮಾಡೋದನ್ನ ಕಲ್ತ್ಕೋ, ಅರ್ಥ ಇಲ್ದೆ ಮಾತಾಡ್ಬೇಡ ಅಂತ ಹೇಳ್ತಾನೆ. ನೋಟ್ ಮಾಡಿ ಯಾರು? ಇಷ್ಟೆಲ್ಲ ಹೇಳಿ ರಾವಣನ ಕಡೆ ತಿರುಗ್ಬಿಟ್ಟು ಹೇಳ್ತಾನೆ, ನಿನ್ನ ಹತ್ರ ಇರೋ ಅಮೂಲ್ಯವಾದ ರತ್ನಗಳನ್ನೆಲ್ಲ ತಗೊಂಡು ಸೀತೆಯನ್ನು ಕರ್ಕೊಂಡು ರಾಮನ್ ಬಳಿಗೆ ಹೋಗಿ ಅವಳನ್ನ ಒಪ್ಪಿಸ್ಬಿಡು. ಆಗ ನಾವೆಲ್ಲರೂ ನಿರಾತಂಕವಾಗಿ 4 ದಿನ ಬದುಕಬಹುದು ಅಂತ ಹೇಳಿದಾಗ, ಪ್ರಾರಬ್ಧ ಕರ್ಮ ಏನೋ ಹೇಳ್ತಾರಲ್ಲ, ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ. ರಾವಣ ವಿಭೀಷಣನ ಮಾತನ್ನ ಕೇಳಲ್ಲ. ಶತ್ರುವಿನ ಜೊತೆ ಬೇಕಾದ್ರೂ ಇರ್ಬೋದು, ಆದ್ರೆ ಶತ್ರು ಪಕ್ಷವನ್ನ ವಹಿಸ್ಕೊಂಡು ಮಾತಾಡೋ ನಿನ್ನಂತವನ್ ಜೊತೆ ಮಾತ್ರ ಇರೋದು ಕಷ್ಟ ಅಂತ ಹೇಳಿ, ತಮ್ಮವರಿಗೆ ಕಷ್ಟ ಬಂದ್ರೆ ಸಂತೋಷ ಪಡ್ತೀಯಲ್ಲ, ನಿನ್ನಂತಹ ಒಬ್ಬ ಬಂಧು ಇದ್ರೆ ಎಷ್ಟು, ಇಲ್ದೇ ಇದ್ರೆ ಎಷ್ಟು ದ್ರೋಹಿ ನೀನು ಅಂತ ಅಂತಾನೆ ತಮ್ಮನಿಗೆ. ಎಷ್ಟೋ ಜನ ಹೇಳ್ತಾರೆ, ಬೆಂಕಿಯಿಂದ ಶಸ್ತ್ರದಿಂದ ನಮಗ್ ಭಯ ಇಲ್ಲ, ಕ್ರೂರರು ಸ್ವಾರ್ಥಿಗಳಿಂದನೂ ನಮಗ್ ಭಯ ಇಲ್ಲ, ಆದರೆ ನಮ್ಮ ದಾಯಾದಿಗಳು ನಮ್ಮ ಸ್ವಂತದವರೇ ಶತ್ರು ಪರ ಆಗ್ತಾರಲ್ಲ ಅವರಿಂದಲೇ ಭಯ ಜಾಸ್ತಿ ಅಂತ ಅವನು ವಿಭೀಷಣನನ್ನ ಚುಚ್ಚಿ ಮಾತಾಡ್ತಾನೆ. ನಾನು ಜಗದ್ವಂದ್ಯ ಅಲ್ವಾ, ಅಂದ್ರೆ ಎಲ್ಲರೂ ನನ್ನನ್ನು ಹೊಗಳ್ತಾರಲ್ಲ, ರಾವಣ ಅಷ್ಟು ಗ್ರೇಟ್ ಇಷ್ಟು ಗ್ರೇಟ್ ಅಂತ. ನಿನಗೆ ಅದೆಲ್ಲ ನೋಡಿ ಅಸೂಯೆ, ನಿಂಗೆ ಇಷ್ಟ ಆಗಲ್ಲ. ಈ ತರ ಮಾತು ಬೇರೆ ಯಾರಾದ್ರೂ ಆಡಿದ್ರೆ ಅವರನ್ನ ನಾನು ಉಳಿಸ್ತಾ ಇರ್ಲಿಲ್ಲ. ನಮ್ಮ ಕುಲಕ್ಕೆ ನೀನು ಕಳಂಕ, ನಿನ್ನ ಮಖವನ್ನು ನೋಡೋದು ನಂಗೆ ಬೇಡ ಅನ್ಸಿದೆ. ಧಿಕ್ಕಾರ ವಿಭೀಷಣ ನಿನಗೆ ಅಂತಾನೆ ರಾವಣ. ಆಗ ತಾನು ನ್ಯಾಯವಾಗಿ ಮಾತಾಡಿದ್ರು ರಾವಣ ಈ ರೀತಿ ಅಂದ ಮಾತುಗಳಿಗೆ ವಿಭೀಷಣನಿಗೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಅವನು ಕ್ಷಣವೂ ಅಲ್ಲಿರೋದಿಲ್ಲ. ಅವನ ಜೊತೆ 4 ಜನ ಅವನ ಅನುಚರರು, ಅಂದ್ರೆ ಅವನ ಜೊತೆಗೆ ಇರುವಂತವ್ರು, ಸದಾ ಜೊತೆಗಿರೋರು 4 ಜನ ಅವನ ಜೊತೆಗೆ ಬರ್ತಾರೆ.
ಅವನಲ್ಲಿಂದ ಎಷ್ಟು ನ್ಯಾಯವಾಗಿ ಅವನಿಗೆ ಒಳ್ಳೇದಾಗ್ಲಿ ಅಂತ ಬುದ್ಧಿ ಹೇಳಿದ್ರು ಈ ರಾವಣ ಹೀಗ್ ಮಾಡದ್ನಲ್ಲ ಅಂತ ಅಲ್ಲಿಂದ ಅವನು ಹೊರಟು ಬಿಡ್ತಾನೆ. ಸೇಮ್ ವಿದುರ್ ಅಂತಾರನೇ ಕ್ಯಾರೆಕ್ಟರ್ ಈ ವಿಭೀಷಣಂದು. ಈ ಒಂದು ಹಂತದಲ್ಲಿ ಈ ವಿಭೀಷಣನ ರಾಮನ ಹತ್ರ ಹೋಗೋದು, ಅಲ್ಲಿ ಶರಣಾಗತಿ, ಅದೆಲ್ಲ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಅವನ ಒಂದು ವಿಭೀಷಣ ಪಾತ್ರದ ಒಂದು ಮಹಿಮೆಯನ್ನ ಮುಂದಿನ ಇದರಲ್ಲಿ ತಿಳ್ಕೊಳ್ಳೋಣ. ಅವನ ಶರಣಾಗತಿಯ ರಾಮನಿಗೆ ಆಗೋದು ಬಹಳ ಚೆನ್ನಾಗಿದೆ ಆ ಪಾರ್ಟ್. ನೆಕ್ಸ್ಟ್ ಇದ್ರಲ್ಲಿ ನೋಡೋಣ ಅದನ್ನ. ಯಾರಿಗೇನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲಿಗೆ ನಿಲ್ಲಿಸ್ತೀನಿ ಇವತ್ತಿಂದು. ಸರ್ವಂ ಸೀತಾರಾಮಚಂದ್ರಾರ್ಪಣಮಸ್ತು.